ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಎಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಜ್ಞಾನವನ್ನು ನೀಡುವ, ವಿಘ್ನವನ್ನು ದೂರ ಮಾಡುವ ಶಕ್ತಿಯಾಗಿ, ಎಲ್ಲ ಕಾರ್ಯಗಳಿಗೂ ಆದಿದೇವನಾಗಿ, ಜ್ಞಾನ ಸಮೃದ್ಧಿಯ ಸಂಕೇತವಾಗಿ, ಪ್ರತಿ ಮನದೊಳಗಿನ ರೂಪನಾಗಿರುವಂಥ ಗಣೇಶ ಚತುರ್ಥಿಯ ಪ್ರಯುಕ್ತ ಲೋಬೋ ಫೌಂಡೇಶನ್, ಶ್ರೀ ಗುರು ಕಮ್ಯುನಿಕೇಷನ್ ಫಿನೋಲೆಕ್ಸ್ ಫ್ಯಾಷನ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್, ಅಪೂರ್ವ ಜುವೆಲ್ಲರ್ಸ್ ಇವರ ಪ್ರಾಯೋಜಕತ್ವದಲ್ಲಿ ನಮ್ಮ ಸೂಕ್ತ ನ್ಯೂಸ್ ವಾಹಿನಿ ಚಿತ್ರಕಲೆ ಹಾಗೂ ಕ್ಲೇ ಮಾಡಲಿಂಗ್ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದು, ಇದರ ಉದ್ಘಾಟನಾ ಸಮಾರಂಭ ಇದೀಗ ವೇದಿಕೆ ಮೇಲೆ ನಡೀತಾ ಇದೆ. ನಮ್ಮ ಸೂಕ್ತ ನ್ಯೂಸ್ ವಾಹಿನಿ ಕಳೆದ 6 ವರ್ಷದಿಂದ ಸುದ್ದಿ ನೀಡುವುದರ ಜೊತೆಗೆ ಸಾಮಾಜಿಕ ಕಾರ್ಯದಲ್ಲೂ ತೊಡಗಿದ್ದು, ಇದರ ಜೊತೆಗೆ ಕಲೆಗೂ ಪ್ರೋತ್ಸಾಹ ನೀಡುವಂತಹ ನಿಟ್ಟಿನಲ್ಲಿ ಮೊನ್ನೆ ನಡೆದಂಥ ಕೃಷ್ಣ ಜನ್ಮಾಷ್ಟಮಿಯಂದು ಚೆಲುವ ಕೃಷ್ಣ ಸ್ಪರ್ಧೆಯನ್ನು ಏರ್ಪಡಿಸಿ ಎಲ್ಲರ ಮೆಚ್ಚುಗೆಯನ್ನು ಪಡೆದುಕೊಂಡಿತು. ಇಂದು ಮಕ್ಕಳಿಗೆ ಪ್ರೋತ್ಸಾಹ ನೀಡುವಂಥ ನಿಟ್ಟಿನಲ್ಲಿ ಗಣೇಶ ಚತುರ್ಥಿಯ ಪ್ರಯುಕ್ತ ಈ ಒಂದು ಚಿತ್ರಕಲೆ ಹಾಗೂ ಕ್ಲೇ ಮಾಡಲಿಂಗ್ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದು, ಇದರ ಉದ್ಘಾಟನಾ ಸಮಾರಂಭವನ್ನು ಇದೀಗ ವೇದಿಕೆ ಮೇಲೆ ನಡೆಸ್ತಾ ಇದ್ದೇವೆ. ಎಲ್ಲ ಅತಿಥಿ ಗಣ್ಯರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತು ನಮ್ಮ ಜೊತೆ ಅತಿಥಿಯಾಗಿದ್ದಾರೆ ತೀರ್ಪುಗಾರರಾಗಿ ನಯನಾ ಮ್ಯಾಮ್, ಹಾಗೆ ಮುರಳಿ ಕೃಷ್ಣ ರಾವ್ ಸರ್ ನಮ್ಮ ಜೊತೆಗಿದ್ದಾರೆ. ಅದೇ ರೀತಿ ತುಳು ರಂಗಭೂಮಿ ಕಲಾವಿದ ಸುರೇಶ್ ಕುಲಾರ್, ಸೂಕ್ತ ನ್ಯೂಸ್ನ ನಿರ್ದೇಶಕರಾಗಿರುವಂಥ ನೋವೆಲ್ ಸರ್, ಅದೇ ರೀತಿ ತಿಲಕ್ ಶೆಟ್ಟಿ ಸೂಕ್ತ ನ್ಯೂಸ್, ಎಲ್ಲರೂ ಕೂಡ ವೇದಿಕೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಚಪ್ಪಾಲಿಯ ಮೂಲಕ ಅತಿಥಿ ಗಣ್ಯರನ್ನ ಈ ಒಂದು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಶ್ರೀ ಮಹಾಗಣಪತಿ ದೇವರ ಕೃಪಾಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಅಂತ ಹೇಳ್ತಾ, ಕರೆಗೆ ಹೋಗೊಟ್ಟು ಪ್ರೀತಿಯಿಂದ ಬಂದಿರುವಂತಹ ಅತಿಥಿ ಗಣ್ಯರನ್ನ ಸ್ವಾಗತಿಸಲು ಇದೀಗ ವೇದಿಕೆ ಮೇಲೆ ಬರುತ್ತಿದ್ದಾರೆ ಸೂಕ್ತ ನ್ಯೂಸ್ ವಾಹಿನಿಯ ಸಿಬ್ಬಂದಿಯಾಗಿರುವಂತಹ ಯೋಗಿನಿ ಮಚ್ಚಿನ ಇವರು. ಎಲ್ರಿಗೂ ನಮಸ್ಕಾರ. ಗಣಗಳ ಒಡೆಯ ಮಹಾಗಣಪತಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಲೋಬೋ ಫೌಂಡೇಶನ್, ಶ್ರೀ ಗುರು ಕಮ್ಯುನಿಕೇಷನ್ ಫಿನೋಲೆಕ್ಸ್ ಫ್ಯಾಷನ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಅಪೂರ್ವ ಜುವೆಲ್ಲರ್ಸ್ ಇವರ ಪ್ರಾಯೋಜಕತ್ವದಲ್ಲಿ ಗಣೇಶ ಚತುರ್ಥಿಯ ಪ್ರಯುಕ್ತ ನಮ್ಮ ಸೂಕ್ತ ನ್ಯೂಸ್ ವಾಹಿನಿ ಸಾದರಪಡಿಸುವ ಚಿತ್ರಕಲೆ ಹಾಗೂ ಕ್ಲೇ ಮಾಡೆಲಿಂಗ್ ಸ್ಪರ್ಧೆಯ ಉದ್ಘಾಟನಾ ಸಮಾರಂಭ. ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಹಾಗೆ ತೀರ್ಪುಗಾರರಾಗಿ ನಮ್ಮ ಜೊತೆಗಿರುವವರು ಒಬ್ಬ ಅದ್ಭುತ ಚಿತ್ರಕಲೆಗಾರ, 7 ಬಣ್ಣಗಳಿಂದ ಚಿತ್ರಗಳಿಗೆ ಬಣ್ಣಗಳಿಂದ ಸೊಬಗು ತುಂಬುವಂತಹ ಮಾಂತ್ರಿಕ, ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ಮುರಳಿ ಕೃಷ್ಣರಾವ್ ನಮ್ಮ ಜೊತೆಗಿದ್ದಾರೆ. ತಮ್ಮನ್ನ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಹಾಗೆ ಇನ್ನೋರ್ವರು ಮೂಡಬಿದ್ರೆ ಆಳ್ವಾಸ್ ಕಾಲೇಜಿನಲ್ಲಿ ಫೈನ್ ಆರ್ಟ್ ಮಾಡಿರುವಂತಹ ಪದವೀಧರೆ, ಚಿತ್ರಕಲೆಯಲ್ಲಿ ವಿಶೇಷವಾಗಿರುವಂತಹ ಆಸಕ್ತಿಯನ್ನು ಹೊಂದಿ ವಿವಿಧ ವಸ್ತುಗಳಿಂದ ಕಲಾಕೃತಿಯನ್ನು ಬಿಡಿಸುವಂತಹ ಪ್ರವೀಣೆ, ಉಡುಪಿ ಮೂಲದ ನಯನಾ ಆರ್ ಆಚಾರ್ಯ ನಮ್ಮ ಜೊತೆಗಿದ್ದಾರೆ. ಮೇಡಮ್, ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದಾನೆ. ಹಾಗೆ ಇನ್ನೋರ್ವರು ತುಳು ರಂಗಭೂಮಿಯ ಕಲಾವಿದ ಸುರೇಶ್ ಕುಲಾರ್ ಸರ್, ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದಾನೆ. ಹಾಗೆ ನಮ್ಮ ಸೂಕ್ತ ನ್ಯೂಸ್ ವಾಹಿನಿಯ ತಿಲಕ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ ಸರ್, ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದಾನೆ. ಹಾಗೆ ನಮ್ಮ ಸೂಕ್ತ ನ್ಯೂಸ್ ವಾಹಿನಿಯ ನಿರ್ದೇಶಕರಾಗಿರುವಂತಹ ನೋವೆಲ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ ಸರ್, ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದಾನೆ. ಹಾಗೆ ನಮ್ಮ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಪ್ರದೀಪ್ ಸರ್ ಅವರಿದ್ದಾರೆ ಸರ್, ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದಾನೆ. ಈ ಕಾರ್ಯಕ್ರಮದಲ್ಲಿ, ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ಬಂದಿರುವಂತಹ ಎಲ್ಲ ವಿದ್ಯಾರ್ಥಿಗಳನ್ನು, ಅವರಿಗೆ ಪ್ರೋತ್ಸಾಹ ನೀಡಲು ಬಂದಿರುವಂತಹ ಎಲ್ಲ ಪೋಷಕರನ್ನು, ಹಾಗೆ ಇಲ್ಲಿ ನಡೆದಿರುವಂತಹ ಎಲ್ಲ ಸೂಕ್ತ ವಾಹಿನಿಯ ಸಿಬ್ಬಂದಿಗಳನ್ನು ಎಲ್ಲರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಅಜ್ಞಾನದಿಂದ ಜ್ಞಾನದೆಡೆಗೆ, ಕತ್ತಲಿನಿಂದ ಬೆಳಕಿನೆಡೆಗೆ ನಮ್ಮೆಲ್ಲರನ್ನ ಕರೆದೊಯ್ಯುವುದೇ ಬೆಳಕು. ಹಾಗಾಗಿ ಅತಿಥಿ ಗಣ್ಯರೆಲ್ಲರೂ ಕೂಡ ದೀಪ ಪ್ರಜ್ವಲನೆಯನ್ನು ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಸೂಕ್ತ ನ್ಯೂಸ್ ವಾಹಿನಿಯ ಮುಖ್ಯಸ್ಥರಾಗಿರುವಂಥ ಪ್ರದೀಪ್ ಸರ್, ನೀವು ಕೂಡ ಈ ಅತಿಥಿ ಗಣ್ಯರೊಂದಿಗೆ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಜ್ಯೋತಿ ಸತ್ಯ, ನ್ಯಾಯ, ಪ್ರೀತಿ, ಆಪ್ತತೆಯನ್ನ ಬೆಸೆಯುವ ಬೆಳಕಾಗಲಿ ಅಂತ ಹೇಳ್ತಾ, ತುಳುವಲ್ಲಿ ಒಂದು ಮಾತಿದೆ,
ಮಿಂಚದಲೆಕ ಮಿಂಚೊಂದು ಪುನಂಚಿನ ಮಾನಾದಿಗೆ ಅವೊಂಜಿ ತುಡದ ಸ್ಥಾನಮಾನ ಏಪ ನೆಗತ್ತು ತೋಜುನೊಂದು ಕೇಂಡ ಮೂಡಾಯಿಡು ಮೂಡಿನಂಚಿನ ನೇಸರ ದೇವಿರು ಪಡ್ಡಾಯಿಡು ಕಂತನಗ ನಮಕು ಒಂತೆ ಎದೆ ಸುರುವಾಪುಂಡಿಗೆ ಏರಪ್ಪ ಬೊಲ್ಪು ಕೊರ್ಪುನಿ ಪಂದು ಯೋಚನೆ ಮಲ್ತೊಂದು ಪುನಗ ಒಂಜಿ ಸ್ಥಾನಾದಿಗೆ ಪನ್ಪುಂಡಿಗೆ ನೇಸರ ದೇವರ್ಲೆಕ್ಕ ಬೊಲ್ಪು ಕೊರ್ರೆ ಆಯ್ಜನಾಂಡಲ ಮಲ್ಲೆತ್ತು ನಿಕ್ಲ ಸುತ್ತಮುತ್ತಲು ಪುನಂಚಿನ ಯಾನಿ ನಿಕ್ಲೆಗ ಧೈರ್ಯ ಪನ್ಪಿನಂಚಿನ ತುಡರ್ನಾರ್ಲಾವೆ ಪಂಡದು ಅಂಚಿನ ಪೋರ್ಲಗಂಟದ ದೀಪದ ಉಡಿಪನಾದಾತಲು ಇನ್ನು ಮುಂದಿನ ಕಾರ್ಯಕ್ರಮ ಬಹಳಷ್ಟು ಸುಂದರವಾಗಿ ನಡೆಯಲಿ ಎಂದು ಆಶಿಸುತ್ತ शुभं कुरु त्वं कल्याणम् आरोग्यं धनसम्पदः शुभं कुरु त्वं कल्याणम् ಚಿತ್ರಕಲೆ ಹಾಗೂ ಕ್ಲೇ ಮಾಡಲಿಂಗ್ ಸ್ಪರ್ಧೆಯನ್ನ ಶುರು ಮಾಡುವಂತಹ ಸಮಯ ಬಂದೇ ಬಿಟ್ಟಿದೆ. ಮೊದಲನೇದಾಗಿ ನಿಯಮಗಳನ್ನ ಓದಿ ಹೇಳ್ತಾ ಇದ್ದೇನೆ. ಈ ಒಂದು ಸ್ಪರ್ಧೆ 5ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿದ್ದು ಕಿರಿಯ ಮತ್ತು ಹಿರಿಯ ವಿಭಾಗದಲ್ಲಿ ಸ್ಪರ್ಧೆ ನಡೆಯಲಿದೆ. ಚಿತ್ರಕಲೆ ಸ್ಪರ್ಧೆಯ ನಿಯಮ ಈ ರೀತಿಯಾಗಿದೆ. ಮೊದಲನೇದಾಗಿ ಚಿತ್ರಕಲಾ ಸ್ಪರ್ಧೆಗೆ ಡ್ರಾಯಿಂಗ್ ಶೀಟನ್ನು ನೀಡಲಾಗ್ತದೆ. ನಿಮಗೆ 2 ಗಂಟೆಯ ಕಾಲಾವಕಾಶವನ್ನು ನೀಡಲಾಗ್ತದೆ. ಚಿತ್ರಕ್ಕೆ ಸಂಬಂಧಪಟ್ಟ ಬಣ್ಣಗಳನ್ನು ಸ್ಪರ್ಧಿಗಳೇ ತಂದಿರಬೇಕು. ಇನ್ನು ಪೆನ್ಸಿಲ್ ಶೇಡಿಂಗ್ ಚಿತ್ರಕ್ಕೆ ಅವಕಾಶವಿರೋದಿಲ್ಲ. ಅದೇ ರೀತಿ ಕ್ಲೇ ಮಾಡಲಿಂಗ್ ಸ್ಪರ್ಧೆಯ ನಿಯಮ ಈ ರೀತಿಯಾಗಿದೆ. ನಿಮಗೆ 2 ಗಂಟೆಯ ಕಾಲಾವಕಾಶವನ್ನು ನೀಡಲಾಗ್ತದೆ. ಕ್ಲೇ ಮಾಡಲಿಂಗ್ ಬೇಕಾಗುವ ಹಾವೆ ಮಣ್ಣನ್ನು ಸ್ಪರ್ಧಿಗಳೇ ತಂದಿರಬೇಕು. 5ರಿಂದ 7ನೇ ತರಗತಿಯ ಮಕ್ಕಳು ಕೃತಕ ಮಣ್ಣನ್ನು ಬಳಸಲು ಅವಕಾಶವಿದೆ. ಇಲ್ಲಿ ಚರ್ಚೆಗೆ ಅವಕಾಶವಿರೋದಿಲ್ಲ. ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರುತ್ತದೆ ಅಂತ ಹೇಳ್ತಾ ಇದೀಗ ಚಿತ್ರಕಲೆ ಹಾಗೂ ಕ್ಲೇ ಮಾಡಲಿಂಗ್ ಸ್ಪರ್ಧೆಗೆ ಚಾಲನೆಯನ್ನು ನೀಡ್ತಾ ಇದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗಣ್ಯರೇ, ತೀರ್ಪುಗಾರರೇ, ಅದೇ ರೀತಿ ಚಾನೆಲ್ನ ಸಿಬ್ಬಂದಿ ವರ್ಗದವರೇ, ಮಾಲೀಕರೇ, ಇವತ್ತಿನ ಈ ಒಂದು ಅಭೂತಪೂರ್ವ ಒಂದು ಕಲಾ ಸಂಗಮ ಅಂತ ಹೇಳ್ಬೋದು. 2 ಕ್ಲೇ ಮಾಡೆಲ್ ಮತ್ತು ಚಿತ್ರಕಲೆ ಎರಡನ್ನು ಒಗ್ಗೂಡಿಸಿಕೊಂಡು ನಡೆಸುವಂತಹ ಈ ಸ್ಪರ್ಧೆಗೆ ಎಲ್ಲ ಪೋಷಕರು ತಮ್ಮ ಮಕ್ಕಳನ್ನು ಸಿದ್ಧಪಡಿಸಿ ಕರ್ಕೊಂಡು ಬಂದಿದ್ದೀರಾ. ನಿಮಗೆ ಮೊದಲಾಗಿ ಧನ್ಯವಾದಗಳು ಮತ್ತು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಚಿತ್ರಕಲೆಯಲ್ಲಿ ಸಾಮಾನ್ಯವಾಗಿ ನಿಯಮಗಳು ಹೇಳಿದ್ದಾರೆ ಅವರು. ಕ್ಲೇ ಮಾಡೆಲಿಗೆ ಸಂಬಂಧಪಟ್ಟ ಹಾಗೆ 1-2 ನಿಯಮಗಳು, ಕ್ಲಾರಿಫಿಕೇಷನ್. ಈಗ ನಿಜವಾಗಿ ಆದರೆ ಹಸಿ ಮಣ್ಣಿಗೆ ಸಪೋರ್ಟ್ ಬೇಕೇ ಆಗ್ತದೆ. ಹಸಿ ಮಣ್ಣಿಗೆ ಸಪೋರ್ಟ್ ಬೇಕೇ ಆಗ್ತದೆ. ನಾವು ಈವೆಂಟ್ಗಳಲ್ಲಿ, ಸ್ಪರ್ಧೆಗಳಲ್ಲಿ ನೋಡಿದ್ದೇವೆ. ಅದರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತದೆ. ಯಾಕಂದರೆ ಅವರು ನಿಯಮವನ್ನು ಮೊದಲಾಗಿ ತಿಳಿಸಿರುವುದಿಲ್ಲ. ನಾವು ಈ ಸ್ಪರ್ಧೆಯ ನಿಯಮ ಹೇಗೆ ಅಂದರೆ, ನೀವು ಒಳಗಿಂದ ಏನು ಅದಕ್ಕೆ ಇಡುದಿದ್ರೂ ಕೂಡ ನಮ್ಮ ಗಮನಕ್ಕೆ ತನ್ನಿ. ನಾವು ಹತ್ತಿರ ಬರ್ತೇವೆ, ನಾವು ಇಂಥದ್ದು ಇಟ್ಟಿದ್ದೇವೆ ಸರ್ ಅಂತ ಹೇಳಿಬಿಡಿ. ಯಾಕಂದರೆ ನೀವು ಏನು ಶೇಪ್ ಕೊಡ್ತೀರಿ ಅದಕ್ಕೆ ಒಳಗಿಂದ ಸಪೋರ್ಟ್ ಬೇಕೇ ಆಗ್ತದೆ. ಅದನ್ನಾಗಿ ಅದು ಯಾವ ರೀತಿ ಇರ್ತದೆ ಅಂತ ನಾವು ಅದನ್ನು ಗಮನಿಸಿಕೊಳ್ತೇವೆ. ಮತ್ತು ಅದನ್ನು ಯಾವುದೇ ಗೊಂದಲ ಬಾರದ ರೀತಿಯಲ್ಲಿ ನಮಗೆ ಜಜ್ಮೆಂಟ್ ಕೊಡಲಿಕ್ಕೆ ಸುಲಭ ಆಗ್ತದೆ. ಇದೊಂದು ಕ್ಲೇ ಮಾಡೆಲ್ನ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಮತ್ತು ವೇದಿಕೆಯಲ್ಲಿ ಜಾಸ್ತಿ ಹೊತ್ತು ಸಮಯ ಕಳೆದಷ್ಟು ನಿಮಗೆ ಮತ್ತೆ ಅಲ್ಲಿ ಸಮಯ ಕಡಿಮೆ ಆಗ್ತದೆ. ಮುಂದಿನ ಸಮಯ ನಿಮ್ಮದು. ಇದೀಗ ಸ್ಪರ್ಧೆ ಪ್ರಾರಂಭಿಸಬಹುದು ಅಂತ ನಾನು ಎಣಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ನಿಯಮವನ್ನು ಹೇಳಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಈ ಒಂದು ಕಾರ್ಯಕ್ರಮ ಮತ್ತೆ ಮಧ್ಯಾಹ್ನದ ವೇಳೆ ಮತ್ತೊಂದು ಬಹುಮಾನ ವಿತರಣಾ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಅದಕ್ಕಿಂತ ಮುಂಚೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಂತರ ಅಂದರೆ ಕ್ಲೇ ಮಾಡಲಿಂಗ್ ಮತ್ತು ಚಿತ್ರಕಲಾ ಸ್ಪರ್ಧೆಯನ್ನು ಮಾಡಿ ಮತ್ತೆ ಮಧ್ಯಾಹ್ನದ ವೇಳೆ ಒಂದು ಕಾರ್ಯಕ್ರಮ ನಡಲಿಕ್ಕಿದೆ. ಹಾಗಾಗಿ ಈಗ ನಡೆದಿರುವಂಥ ಈ ಒಂದು ಕಾರ್ಯಕ್ರಮಕ್ಕೆ ಧನ್ಯವಾದ ಸಮರ್ಪಣೆಯನ್ನು ಹೇಳಲು ಬರುತ್ತಿದ್ದಾರೆ ಯೋಗಿನಿ ಮಚ್ಚಿನ ಇವರು. ಆತ್ಮೀಯರೇ, ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಸುಂದರವಾಗಿ ದೀಪವನ್ನು ಬೆಳಗುವ ಮುಖಾಂತರ ಚಾಲನೆಯನ್ನು ನೀಡಿದ್ದೇವೆ. ಈ ಕಾರ್ಯಕ್ರಮದ ಜೊತೆಯಾಗಿರುವಂತಹ ಎಲ್ಲ ಗಣ್ಯರಿಗೂ ಒಂದೇ ಮಾತಲ್ಲಿ ತುಂಬು ಹೃದಯ ಧನ್ಯವಾದನ ಹೇಳ್ತಾ ಇದ್ದೀವಿ. ಇದೀಗ 2 ಸ್ಪರ್ಧೆ ಕೂಡ ಏಕಕಾಲದಲ್ಲಿ ಚಾಲನೆಯನ್ನು ನೀಡಲಿಕ್ಕಿದ್ದೇವೆ. ಧನ್ಯವಾದಗಳು.
ಒಂದು ಹೆಜ್ಜೆಯಿಂದ ಬದಲಾವಣೆ ಆರಂಭ. ಆ ಹೆಜ್ಜೆ ಇಲ್ಲಿಂದಲೇ ಪ್ರಾರಂಭ. ನಾವೆಲ್ಲ ಒಟ್ಟಿಗೆ ಸೇರಿ ಮುಂದಿನ ಭವಿಷ್ಯವನ್ನು ಕಟ್ಟೋಣ. ನಮ್ಮ ಅವಶ್ಯಕತೆ ಇರುವವರ ಜೊತೆ ನಾವು ನಿಲ್ಲುತ್ತೇವೆ. ಹಸಿದವರಿಗೆ ಅನ್ನದ ಜೊತೆ ಪ್ರೀತಿ, ಕಾಳಜಿ, ಬೆಂಬಲ ನೀಡುತ್ತೇವೆ. ಅಗತ್ಯ ಇದ್ದವರ ಬಳಿ ಹೋಗಿ ಶಿಕ್ಷಣ ನೀಡಿ ಅವರ ಬದುಕನ್ನ ಹಸಿರಾಗಿಸಿ ಕನಸು ನನಸಾಗಿಸುವ ಭರವಸೆ ನೀಡುತ್ತೇವೆ. ಎಲ್ಲ ಹಳ್ಳಿಗಳನ್ನ ಗುರುತಿಸಿ ಗೌರವಿಸಿ ಕಾಳಜಿ ವಹಿಸುತ್ತೇವೆ. ಪ್ರತಿಯೊಬ್ಬರ ಜೀವನವನ್ನ ಕಾಳಜಿ ಮಾಡುತ್ತೇವೆ. ಯಾಕೆಂದ್ರೆ ಯಾರೂ ಹಿಂದುಳಿಯಬಾರದು. ಪ್ರತಿಯೊಬ್ಬರ ಬದುಕನ್ನ ಗೌರವಿಸುತ್ತೇವೆ. ಯಾಕೆಂದ್ರೆ ಎಲ್ಲರ ಜೀವನವು ಅಮೂಲ್ಯ. ಗಿಡಗಳನ್ನ ನೆಟ್ಟು ಹಸಿರು ಬೆಳಕಿನ ಪ್ರಪಂಚ ನಿರ್ಮಿಸುತ್ತೇವೆ. ನಮ್ಮ ಕಾಳಜಿಗೆ ಮಿತಿಯೇ ಇಲ್ಲ. ಪ್ರತಿಯೊಬ್ಬರನ್ನ ಸಬಲೀಕರಣಗೊಳಿಸುತ್ತೇವೆ. ಯಾರು ಹಸಿವಿನಿಂದ ಬಳಲಬಾರದು. ಮಹಿಳೆಯರ ಬದುಕು ಬದಲಾದ್ರೆ ಸಮಾಜವೇ ಬದಲಾದಂತೆ. ಮಹಿಳಾ ಸಬಲೀಕರಣ ಮಾಡುತ್ತೇವೆ. ಘನತೆಯಿಂದ ಕಾಳಜಿ ಮಾಡುತ್ತೇವೆ. ಕಲಿಕೆಯಿಂದ ಬದಲಾವಣೆ, ಆ ಬದಲಾವಣೆಯಿಂದ ಪ್ರಗತಿ. ಯುವ ಮನಸ್ಸುಗಳಿಗೆ ಮಾರ್ಗದರ್ಶನ ನೀಡಿ ನಾಯಕತ್ವ ಬೆಳೆಸುತ್ತೇವೆ. ಎಲ್ಲರೂ ಒಟ್ಟಿಗೆ ಸೇರಿ ಕಾಳಜಿ ಮಾಡುತ್ತೇವೆ. ಯಾಕೆಂದ್ರೆ ಒಗ್ಗಟ್ಟು ನಮ್ಮನ್ನ ಗಟ್ಟಿಗೊಳಿಸುತ್ತದೆ. ಸಮಾಜ ಸೇವೆಗೆ ನೀಡುವ ಪ್ರತಿಯೊಂದು ಕೊಡುಗೆಯನ್ನ ನಿಷ್ಠೆಯಿಂದ ಮಾಡುತ್ತೇವೆ. ಎಂದೇ ಬದಲಾಗಿ. ಯಾಕೆಂದ್ರೆ ನಾಳೆ ಎಂದೇ ಆರಂಭವಾಗುತ್ತದೆ. ಪ್ರತಿ ಸಾಮರ್ಥ್ಯವನ್ನ ಗಣನೆಗೆ ತೆಗೆದುಕೊಳ್ಳುತ್ತೇವೆ. ಪ್ರತಿ ಸಹಾಯವು ಗಣನೀಯ. ಪ್ರತಿ ಸಹಾಯವು ಬದಲಾವಣೆ ತರುತ್ತದೆ. ಶಿಕ್ಷಣ ಸಬಲೀಕರಣಕ್ಕೆ ದಾನಿಗಳಾಗಿ. ಲೋಬೋ ಫೌಂಡೇಶನ್. ಬೆಳವಣಿಗೆ ಹಾಗೂ ಬದಲಾವಣೆಗೆ ಜೊತೆಗಿರೋಣ. ಉತ್ತಮ ಭವಿಷ್ಯವನ್ನು ಕಟ್ಟೋಣ. ನಾವೆಲ್ಲರೂ ಪ್ರತಿದಿನ ಬೆಳಗ್ಗೆ ಎದ್ದು ಪೂಜಿಸುವಂತಹ ಮಹಾಗಣಪತಿಯ ಚಿತ್ರವನ್ನ ಇವತ್ತು ಈ ಒಂದು ಸುಂದರ ಕ್ಷಣದಲ್ಲಿ ನಿಮ್ಮ ಕೈಯಲ್ಲಿ ನೀವು ಬಿಡಿಸ್ತಾ ಇದ್ದೀರಾ. ಭಗವಂತನ ಒಮ್ಮೆ ಮನಸ್ಸಲ್ಲಿ ನೆನೆಸ್ಕೊಂಡು ನಿಮ್ಮ ಸಮಯ ಈಗ ಶುರುವಾಗಿದೆ.
व्रतमोदकं सदा विमुक्तिसाधकं कलाधरावतंसकं विलासिलोकरक्षकम् अनायकैकनायकं विनाशिते बदैत्यकं नताशुभाशुनाशकं नमामृतं विनायकम् न ते तरातिभीकरं नवोदितार्कभास्वरं न मत्सुरारिनिर्जरं न तादिकापदोद्धरं सुरेश्वरं निधीश्वरं गजेश्वरं गणेश्वरं महेश्वरं तमाश्रये परात्परं निरन्तरं समस्तलोकशङ्करं निरस्तदैत्यकुञ्जरं दरेधरोधरं वरं वरे भवक्रमक्षरं कृपाकरं क्षमाकरं मुदाकरं यशस्करं नमस्कृतां नमस्करोमि भास्वरम् अकिञ्चनार्तिमार्जनं चिरन्तनोक्तिभाजनं पुरारिपूर्वनन्दनं सुरारिगर्वचर्वणं प्रपञ्चनाशभीषणं धनञ्जयादिभूषणं कपोलदानवारणं भजे पुराणवारिणाम् नितान्तकान्तदन्तकान्तिमन्तकान्तकात्मजम् अचिन्त्यरूपमन्तये नमन्तराय कृन्तनं हृदन्तरे निरन्तरं वसन्तमेव योदिनं त्वमेकदन्तमेकमेव चिन्तयामि सन्ततं महागणेश पञ्चरत्नमादरे नयोन्वहं प्रजल्पति प्रभातके मृदिस्मरन् गणेश्वरम् अरोगता मधुशता सुसाहितीं सुपुत्रता समाहितायुरष्टभूतिम पैति सोचिरात् विनायक ನೀನು ವಿನಾ ಬ್ರೋಚುಟಕು ವಿನಾಯಕ ನೀನು ವಿನಾ ಬ್ರೋಚುಟಕು ಏರೆವರುರ ವಿಘ್ನರಾಜ ವಿನಾಯಕ ಅನಾಥರಕ್ಷಕ ಅನಾಥರಕ್ಷಕ ನೀವೇ ಗಾದಂ ಅನಾಥರಕ್ಷಕ ನೀವೇ ಗಾದಂ ಆಂದರಿಂಚು ನನು ಬ್ರೋವರಾದ ವಿನಾಯಕ ನೀನು ವಿನಾ ಬ್ರೋಚುಟಕು ವೇರೆ ಬರುರಾಮ್ ವಿಘ್ನರಾಜ ವಿನಾಯಕ ಲೋಬೋ ಫೌಂಡೇಶನ್, ಶ್ರೀ ಗುರು ಕಮ್ಯುನಿಕೇಷನ್, ಫಿನೋಲೆಕ್ಸ್ ಫ್ಯಾಷನ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್, ಅಪೂರ್ವ ಜುವೆಲರ್ಸ್ ಇವರ ಪ್ರಾಯೋಜಕತ್ವದಲ್ಲಿ ಇಷ್ಟು ಹೊತ್ತು ನಡೆದಂತಹ ಚಿತ್ರಕಲೆ ಮತ್ತು ಕ್ಲೇ ಮಾಡಲಿಂಗ್ ಸ್ಪರ್ಧೆಯ ಈ ಒಂದು ವಿಜೇತರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಇದೀಗ ವೇದಿಕೆ ಮೇಲೆ ನಡೀತಾ ಇದೆ. ದಯವಿಟ್ಟು ಎಲ್ಲ ಅತಿಥಿ ಗಣ್ಯರು ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸೂಕ್ತ ನ್ಯೂಸ್ ವಾಹಿನಿಯ ನಿರ್ದೇಶಕರಾಗಿರುವಂತಹ ನೋವೆಲ್ ಸರ್, ಅದೇ ರೀತಿ ಮುಖ್ಯಸ್ಥರಾಗಿರುವಂತಹ ಪ್ರದೀಪ್ ಸರ್, ದಯವಿಟ್ಟು ಅತಿಥಿ ಗಣ್ಯರೆಲ್ಲರನ್ನ ಕೂಡ ವೇದಿಕೆ ಮೇಲೆ ಕರೆದುಕೊಂಡು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಬಹಳಷ್ಟು ಅತಿಥಿ ಗಣ್ಯರಿದ್ದಾರೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆಯ ಮೂಲಕ ಅತಿಥಿ ಗಣ್ಯರನ್ನ ವೇದಿಕೆ ಮೇಲೆ ಆಹ್ವಾನಿಸೋಣ. ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಪಾಲ್ಪಡುತ್ತಿರುವವರು ಶ್ರೀಯುತ ಸೋನು ಲಮಾನಿ, ಕಾಂಗ್ರೆಸ್ ಚಿಂತಕರು, ಉದ್ಯಮಿಗಳು, ಹೋರಾಟಗಾರರು, ಅದೇ ರೀತಿ ಕನ್ನಡಿಗ ಪತ್ರಕರ್ತ ಸಂಘ ಮಹಾರಾಷ್ಟ್ರ ರಿಜಿಸ್ಟರ್ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರೋನ್ಸ್ ಬಂಟ್ವಾಳ್, ಸ್ಪರ್ಶಕಲಾ ಮಂದಿರ ಬಿಸಿ ರೋಡು ಇದರ ಮಾಲಕರಾಗಿರುವಂತಹ ಶ್ರೀಯುತ ಸುಭಾಷ್ ಚಂದ್ರ ಜೈನ್, ಶ್ರೀ ಗುರು ಕಮ್ಯುನಿಕೇಷನ್ ಹಾಗೆ ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕರಾಗಿರುವಂತಹ ಪ್ರಗತಿಪರ ಕೃಷಿಕರಾಗಿರುವಂತಹ ಶ್ರೀಯುತ ರಾಘವೇಂದ್ರ ಭಟ್, ಬ್ರಹ್ಮಶ್ರೀ ನಾರಾಯಣಗುರು ಸಮಾಜ ಸೇವಾ ಸಂಘ ರಿಜಿಸ್ಟರ್ ಸಿದ್ದಕಟ್ಟೆ ಇದರ ಅಧ್ಯಕ್ಷರಾಗಿರುವಂತಹ ಅದೇ ರೀತಿ ಉದ್ಯಮಿಯಾಗಿರುವಂತಹ ಶ್ರೀಯುತ ಕಿರಣ್ ಮಂಜುಲಾ, ಸೌತಡ್ಕ ಫರ್ನಿಚರ್ ಬಂಟ್ವಾಳ ಇದರ ಮಾಲಕರಾಗಿರುವಂತಹ ಶ್ರೀಯುತ ನಾಗೇಶ್ ಸಾಲಿಯಾನ್, ವಕೀಲರಾಗಿರುವಂತಹ ಆಲ್ವಿನ್, ಲೋಬೋ ಫೌಂಡೇಶನ್ ಇದರ ನಿರ್ದೇಶಕರಾಗಿರುವಂತಹ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕರಾಗಿರುವಂತಹ
ಜಾನ್ ವಿಲ್ಸನ್ ಲೋಬೋ, ಅದೇ ರೀತಿ ಯೋಗೇಶ್ ಮೊಡಂತ್ಯಾರು, ವಕೀಲ ಆಲ್ವಿನ್, ಹಾಗೆ ತೀರ್ಪುಗಾರರಾಗಿರುವಂಥ ನಯನ ಆಚಾರ್ಯ, ಹಾಗೆ ಮುರಳೀಕೃಷ್ಣ ಸರ್, ಅದೇ ರೀತಿ ಸೂಕ್ತ ನ್ಯೂಸ್ ಚಾನೆಲ್ನ ಮುಖ್ಯಸ್ಥರಾಗಿರುವಂತಹ ಪ್ರದೀಪ್ ಪೂಜಾರಿ ಕುಕ್ಕಿಪಾಡಿ, ನಿರ್ದೇಶಕರಾಗಿರುವಂತಹ ನೋವೆಲ್ ಸರ್ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದೀಗ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಪ್ರೀತಿಯಿಂದ ಬಂದಿರುವಂತಹ ಅತಿಥಿ ಗಣ್ಯರನ್ನ ಸ್ವಾಗತಿಸಲು ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಸೂಕ್ತ ನ್ಯೂಸ್ ವಾಹಿನಿಯ ಸಿಬ್ಬಂದಿಯಾಗಿರುವಂತಹ ಯೋಗಿನಿ ಮಚ್ಚಿನ ಇವರು. ಲೋಬೋ ಫೌಂಡೇಶನ್, ಶ್ರೀ ಗುರು ಕಮ್ಯುನಿಕೇಶನ್ ಹಾಗೂ ಅಪೂರ್ವ ಜ್ಯುವೆಲರ್ಸ್ ಇವರ ಪ್ರಾಯೋಜಕತ್ವದಲ್ಲಿ ಗಣೇಶ ಚತುರ್ಥಿಯ ಪ್ರಯುಕ್ತ ಸೂಕ್ತ ನ್ಯೂಸ್ ಸಾದರಪಡಿಸಿದ ಚಿತ್ರಕಲೆ ಹಾಗೂ ಕ್ಲೇ ಮಾಡೆಲಿಂಗ್ ಸ್ಪರ್ಧೆಯ ಅಂತಿಮ ಘಟ್ಟದಲ್ಲಿ ನಾವಿದ್ದೇವೆ. ಈ ಒಂದು ಸುಂದರ ಕ್ಷಣದಲ್ಲಿ ನಮ್ಮ ಜೊತೆಗೆ ಅತಿಥಿಯಾಗಿದ್ದಾರೆ ಉದ್ಯಮಿಗಳು, ಹಾಗೆ ಕಾಂಗ್ರೆಸ್ನ ಚಿಂತಕರು, ಜೊತೆಗೆ ಹೋರಾಟಗಾರರು, ಅದರೊಂದಿಗೆ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿರುವಂತಹ ಶ್ರೀಯುತ ಸೋನು ಲಮಾಣಿ ಸರ್ ತಮ್ಮನ್ನು ಅತ್ಯಂತ ಆದರದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಪ್ರದೀಪ್ ಸರ್ ಅವರು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಗೌರವದಿಂದ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಒಮ್ಮೆ ಜೋರಾದ ಚಪ್ಪಾಳೆ ಮುಖಾಂತರ ನಮ್ಮ ಇಂದಿನ ಬಹುಮುಖ್ಯ ಅತಿಥಿಯಾಗಿರುವಂತಹ ಶ್ರೀಯುತ ಸೋನು ಲಮಾಣಿ ಸರ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಯಾಗಿರುವಂತಹ ಶ್ರೀಯುತ ಸುಭಾಷ್ ಚಂದ್ರ ಜೈನ್ ಸರ್, ಮಾಲಕರು ಸ್ಪರ್ಶಕಲಾ ಮಂದಿರ ಬೀಸರೋಡ್ ಸರ್, ತಮ್ಮನ್ನು ಕೂಡ ಅತ್ಯಂತ ಆದರದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ನೋವೆಲ್ ಸರ್ ಅವರು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆಗೆ ಇದ್ದಾರೆ ಸೌತಡ್ಕ ಫರ್ನಿಚರ್ ಬಂಟ್ವಾಳ, ಇದರ ಮಾಲಕರಾಗಿರುವಂತಹ ಶ್ರೀಯುತ ನಾಗೇಶ್ ಸಾಲೆ ಸರ್, ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಪ್ರದೀಪ್ ಸರ್ ಅವರು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಇಂದಿನ ಕಾರ್ಯಕ್ರಮದ ಇನ್ನೋರ್ವ ಪ್ರಾಯೋಜಕರಾಗಿರುವಂತವರು ಹೊಟ್ಟೆಯ ಹಸಿವನ್ನ ನೀಗಿಸಿ ಅದರ ಜೊತೆಗೆ ಜ್ಞಾನದ ಹಸಿವನ್ನ ನಗಿಸುವಂತಹ ತುಡಿತಾ ಇರುವವರು, ಜೊತೆಗೆ ಬಡವ ಬಲ್ಲಿದರ ಆಶ್ರಯದಾತ, ಸಮಾಜಕ್ಕೆ ಅವಿರತ ಸೇವೆಯನ್ನ ನೀಡುತ್ತಿರುವಂತಹ ಹೃದಯ ಶ್ರೀಮಂತ ಶ್ರೀಯುತ ಜಾನ್ ವಿಲ್ಸನ್ ಲೋಬೋ ಅವರು, ನಮ್ಮ ಲೋಬೋ ಫೌಂಡೇಶನ್ ನಿರ್ದೇಶಕರವರು. ತಮ್ಮನ್ನ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಪ್ರದೀಪ್ ಸರ್ ಅವರು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆಗೆ ಇರುವಂತವರು ಇನ್ನೋರ್ವರು ಅತಿಥಿ ಅಡ್ವೊಕೇಟ್ ಆಗಿರುವಂತಹ ಆಲ್ವಿನ್ ಸರ್ ಅವರು, ತಮಗೂ ಕೂಡ ಈ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ಇವರಿಗೆ ನೋವೆಲ್ ಸರ್ ಅವರು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಇರುವಂತಹ ಇನ್ನೋರ್ವರು ಅತಿಥಿ ಶ್ರೇಯಸ್ ಇಂಜಿನಿಯರಿಂಗ್ ವರ್ಕ್ಸ್ ಬಸವನಗುಡಿ ಮಾಲಾಡಿ, ಇದರ ಮುಖ್ಯಸ್ಥರಾಗಿರುವಂತಹ ಯೋಗೇಶ್ ಪೂಜಾರಿ ಅವರಿದ್ದಾರೆ. ಸರ್, ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಇವರಿಗೆ ಕೂಡ ನೋವೆಲ್ ಸರ್ ಅವರು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಜೊತೆಯಾಗಿರುವಂತವರು ನಮ್ಮ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಪ್ರದೀಪ್ ಕುಕ್ಕಿಪಾಡಿ ಅವರು. ಸರ್, ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ನೋವೆಲ್ ಸರ್, ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ಸ್ಪರ್ಧೆಯಲ್ಲಿ ಇಷ್ಟು ಹೊತ್ತು ಸ್ಪರ್ಧಾರ್ಥಿಗಳಾಗಿ ಇರುವಂತಹ ಎಲ್ಲ ಪುಟಾಣಿ ಮಕ್ಕಳಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ, ಅದರ ಜೊತೆಗೆ ಪೋಷಕರನ್ನು ಇಲ್ಲಿ ನೀಡ್ತಿರುವಂತಹ ಎಲ್ಲರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತಾ ಇದ್ದೇನೆ. ವಂದನೆಗಳು. ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಿದ ನಿಮಗೂ ಕೂಡ ಸ್ವಾಗತವನ್ನ ಹೇಳ್ತಾ, ಇದೀಗ ಸ್ಪರ್ಶಕಲಾ ಮಂದಿರ ಬೀಸರೋಡು ಇದರ ಮಾಲಕರಾಗಿರುವಂಥ ಶ್ರೀಯುತ ಸುಭಾಷ್ ಚಂದ್ರ ಜೈನ್, ನೀವು ಈ ಒಂದು ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಬಹಳ ಒಂದು ಅಪೂರ್ವವಾದಂಥ ಒಂದು ಸೂಕ್ತವಾದಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ ಬಂಧುಗಳೇ. ಬಹುಶಃ ಇವತ್ತು ನಮ್ಮ ಸೂಕ್ತ ನ್ಯೂಸ್ನವರು ಈ ಒಂದು ಬಂಟ್ವಾಳ ಪರಿಸರದಲ್ಲಿ ವಿದ್ಯಾರ್ಥಿಗಳ ಒಂದು ಪ್ರತಿಭೆಯನ್ನು ಅನಾವರಣ ಮಾಡೋದಕ್ಕಾಗಿ, ವಿದ್ಯಾರ್ಥಿಗಳ ಒಂದು ಆ ಪ್ರತಿಭೆಯನ್ನು ಸಮಾಜಕ್ಕೆ ಎತ್ತಿ ತೋರಿಸುವಲ್ಲಿ ಅಥವಾ ಆ ಒಂದು ಪ್ರತಿಭೆಯನ್ನು ಇನ್ನು ಜೀವನದಲ್ಲಿ ಮುಂದುವರಿಸೋದಕ್ಕಾಗಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದಾರೆ. ಈ ಒಂದು ವೇದಿಕೆಯಲ್ಲಿ ಎಲ್ಲ ಗಣ್ಯರಿದ್ದಾರೆ. ನಮ್ಮ ದೂರದಿಂದ ಲಮ್ಮಾಣಿ ಸರ್ ಕೂಡ ಬಂದಿದ್ದಾರೆ. ಬಹುಶಃ ಅವರು ನನ್ನ ತದನಂತರ ನಮ್ಮೊಂದಿಗೆ ವಿಚಾರಧಾರೆಯನ್ನು ಹಂಚಿಕೊಳ್ಳಕ್ಕಿದ್ದಾರೆ. ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ಬಹುಶಃ ನಾವು ಈ ಒಂದು ನಮ್ಮ ಸೂಕ್ತ ನ್ಯೂಸ್ನವರು
ಬೀಸರೂರಿನಲ್ಲಿ ಇತ್ತೀಚೆಗೆ ಆರಂಭವಾಗಿ ಸಮಾಜಕ್ಕೆ ಕೊಡುವಂಥ ಕೆಲವು ಸಂದೇಶಗಳನ್ನು ನೀಡುವುದರೊಂದಿಗೆ ಸಮಾಜಮುಖಿ ಕೆಲಸವನ್ನು ಮಾಡಲಿಕ್ಕೆ ಕೂಡ ಇವತ್ತು ಹೊರಟಿದೆ. ವಿದ್ಯಾರ್ಥಿಗಳಲ್ಲಿ ನಾವು ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಪ್ರತಿಯೊಂದು ಒಂದು ಕಲೆ ಅಥವಾ ವಿಶೇಷವಾದ ಒಂದು ಆಸಕ್ತಿ ಇರ್ತದೆ. ಆ ಆಸಕ್ತಿ ಆ ಒಂದು ಕಲೆಗೆ ಪ್ರೋತ್ಸಾಹ ನೀಡಿದರೆ ಅದನ್ನು ತನ್ನ ಜೀವನದಲ್ಲಿ ಬೆಳೆಸಿಕೊಂಡು ತಮ್ಮ ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಖಂಡಿತ ಸಾಧ್ಯವಾಗ್ತದೆ. ಬಹುಶಃ ಒಳ್ಳೆಯ ಒಂದು ಕನಸನ್ನು ಕಂಡು ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂಥ ಆ ಒಂದು ಚಿತ್ರಕಲೆ ಸ್ಪರ್ಧೆ ಅಥವಾ ಇವತ್ತು ಕೇವಲ ಚಿತ್ರಕಲೆಗೆ ಪೇಂಟಿಂಗ್ ಕೊಡು ಮಾತ್ರವಲ್ಲ, ಚಿತ್ರ ಬಿಡಿಸೋದು ಮಾತ್ರವಲ್ಲ, ಅದರೊಟ್ಟಿಗೆ ನಮ್ಮ ಮಣ್ಣಿನಿಂದ ಗಣಪತಿಯನ್ನು ತಯಾರು ಮಾಡಿ ಆ ಮೂಲಕ ತನ್ನ ತನ್ನ ವಿಶೇಷ ಆಸಕ್ತಿ ಇದೆ ಅದನ್ನು ಬೆಳೆಸಿಕೊಡುವಲ್ಲಿ ಕೂಡ ಬಹುಶಃ ಅಂಥ ವಿದ್ಯಾರ್ಥಿಗಳನ್ನು ಗುರುತಿಸೋದಕ್ಕಾಗಿ ಈ ಒಂದು ಕೆಲಸವನ್ನು ಮಾಡ್ತಾಯಿದ್ದೇವೆ. ನಾವು ಸಮಾಜದಲ್ಲಿ ಕಾಣ್ಬೋದು, ಇವತ್ತು ಎಷ್ಟೋ ಜನರು ಆ ಗಣಪತಿ ಮೂರ್ತಿಗಳನ್ನು ಮಾಡಿ ಜೀವನ ಮಾಡುವ ಎಷ್ಟೋ ಜನ ಇದ್ದಾರೆ. ನಮ್ಮ ಬಂಟ್ವಾಳದಲ್ಲೇ ತುಂಬ ಜನ ಇದ್ದಾರೆ. ಒಂದು ಗಣಪತಿಯ ಮೂರ್ತಿಯನ್ನು ಮಾಡಿ ಅದರಲ್ಲಿ ತನ್ನ ಜೀವನವನ್ನು ಬಹುಶಃ ಉತ್ತಮವಾಗಿ ನಡೆಸ್ಕೊಂಡು ಹೋಗುವಂಥ ಜನರನ್ನು ನಾವು ಕಾಣ್ತಾ ಇದ್ದೇವೆ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ವಿದ್ಯಾರ್ಥಿಗಳು ಕೂಡ ನಿಮ್ಮ ಪ್ರತಿಭೆಯನ್ನು, ನಿಮ್ಮ ಆಸಕ್ತಿಯನ್ನು ಬೆಳೆಸಿಕೊಂಡು ತಮ್ಮ ಜೀವನಕ್ಕೆ ಬೇಕಾಗುವಂಥ ಈ ಒಂದು ಕೆಲಸ ಇದೆ ಅದನ್ನು ಕೂಡ ಮಾಡಲಿಕ್ಕೆ ಆಗ್ತದೆ. ಅದಕ್ಕೆ ಇವತ್ತು ಆ ಒಂದು ಮೂಲ ವೇದಿಕೆಯನ್ನು ಸೂಕ್ತ ಟಿವಿಯವರು ಇವತ್ತು ಮಾಡಿಕೊಡ್ತಾ ಇದ್ದಾರೆ. ಬಹುಶಃ ಇದು ಸ್ಪರ್ಧೆಯ ರೂಪದಲ್ಲಿ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಕೆಲಸವನ್ನು ಅಥವಾ ಯಾವುದೇ ಒಂದು ಜನರಲ್ಲಿ ಒಂದು ಸಕ್ರಿಯವಾಗಿ ಭಾಗವಹಿಸಬೇಕಿದ್ರೆ ಅಲ್ಲಿ ಸ್ಪರ್ಧೆ ಖಂಡಿತ ಬೇಕು. ಸ್ಪರ್ಧೆ ಇಲ್ಲದ್ರೆ ಇವತ್ತು ಜನರು ಯಾರೂ ಬರೋದಿಲ್ಲ. ಸ್ಪರ್ಧೆ ಇದ್ದರೆ ಅವರು ಸಕ್ರಿಯವಾಗಿ ಭಾಗವಹಿಸ್ತಾರೆ. ನಾವು ಕೂಡ ಈಗಾಗಲೇ ನೋಡಿದ್ದೇವೆ. ಇವತ್ತು ನಾವು ಸಮಾಜದಲ್ಲಿ ನಮ್ಮ ಗೌರವದ ಅಥವಾ ನಮ್ಮ ಒಂದು ಭಜನೆ ಕಾರ್ಯಕ್ರಮವನ್ನು ಮಾಡಬೇಕಿದ್ರೂ ಕೂಡ ಅದನ್ನು ಸ್ಪರ್ಧೆಯ ಮೂಲಕ ನಾವು ಮಾಡುವಂಥ ಒಂದು ಪ್ರಮೇಯ ಬರ್ತಾ ಇದೆ. ಏನೇ ಇರಲಿ, ಇವತ್ತು ಮಕ್ಕಳಲ್ಲಿ ಕೂಡ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಆ ಸ್ಪರ್ಧೆಯ ಮುಖಾಂತರ ನಿಮ್ಮ ಪ್ರತಿಭೆಯನ್ನು ಗುರುತಿಸಲಿಕ್ಕಾಗ್ತದೆ. ಇಲ್ಲಿ ಯಾರು ಕೂಡ ಒಂದಷ್ಟು ಜನರಿಗೆ ಮಾತ್ರ ಬಹುಮಾನ ಬರ್ಬೋದು, ಪ್ರಥಮ ದ್ವಿತೀಯ ತೃತೀಯ ಅಥವಾ ಒಂದೆರಡು ಬಹುಮಾನ ಬರ್ಬೋದು. ಆದರೆ ಯಾರು ಕೂಡ ಇದರಲ್ಲಿ ಅಂಜಿಕೆ ಮಾಡುವಂಥದ್ದಿಲ್ಲ, ಅದರ ಹೆದರುವಂಥದ್ದಿಲ್ಲ ಅಥವಾ ಬೇಸರ ಪಟ್ಟುಕೊಳ್ಳಲಿಕ್ಕಿಲ್ಲ. ಯಾಕಂದರೆ ನಿಮ್ಮ ಪ್ರತಿಭೆಯನ್ನು ಗುರುತಿಸಿ ಮುಂದಕ್ಕೆ ನಿಮ್ಮಲ್ಲಿ ಪ್ರತಿಭೆ ಇದೆ ಅದನ್ನು ಬೆಳೆಸಿಕೊಳ್ಳಲಿಕ್ಕೆ ಒಂದು ವೇದಿಕೆ ನಿರ್ಮಾಣ ಮಾಡಿದ್ದಾರೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಮ್ಮ ಸೂಕ್ತ ನ್ಯೂಸ್ನವರಿಗೆ ಅತ್ಯಂತ ಗೌರವದಿಂದ ಈ ಸಮಾಜದಲ್ಲಿ ಅಥವಾ ಈ ಸಮಾಜಕ್ಕೆ ಬೇಕಾದಂಥ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ರಿ, ಸಮಾಜಮುಖಿ ಕೆಲಸವನ್ನು ಮಾಡ್ತಾಯಿದ್ರಿ, ಮಕ್ಕಳ ಪ್ರತಿಭೆಯನ್ನು ನೀವು ಬೆಳೆಸಲಿಕ್ಕೆ ಸಹಕಾರ ಕೊಡ್ತಾಯಿದ್ರಿ ಎಂಬ ಮಾತನ್ನು ಹೇಳುತ್ತಾ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಎಲ್ಲ ವಿದ್ಯಾರ್ಥಿ ಬಂಧುಗಳಿಗೆ, ಅವರ ಎಲ್ಲ ಪೋಷಕರಿಗೆ ಕೂಡ ಶುಭವನ್ನು ಹಾರೈಸುತ್ತಾ ಇಂಥ ಕಾರ್ಯಕ್ರಮ ನಿರಂತರವಾಗಿ ಪ್ರತಿ ವರ್ಷ ಕೂಡ ನಡೆಯಲಿ. ನಿಮಗೆ ಇದರಿಂದ ಯಾರಿಗಾದರೂ ಸ್ವಲ್ಪ ಒಂದೇನಾದರೂ ಪ್ರಯೋಜನ ಆಗಲಿ ಅಥವಾ ನಮ್ಮ ಕಲೆಯನ್ನು ಬೆಳೆಸಿಕೊಳ್ಳಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಒಂದು ವೇದಿಕೆಯಾಗಿದೆ. ಅದನ್ನು ತಾವೆಲ್ಲ ಬಳಸಿಕೊಳ್ಳಿ ಎಂಬ ಮಾತನ್ನು ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಎಲ್ರಿಗೂ ಶುಭವಾಗಲಿ. ಶುಭ ಹಾರೈಕೆಯ ನುಡಿಗಳನ್ನಾಡಿದಂಥ ಸರ್ ನಿಮಗೆ ಥ್ಯಾಂಕ್ ಯು ಅಂತ ಹೇಳ್ತಾ, ಇದೀಗ ಶ್ರೇಯಸ್ ಇಂಜಿನಿಯರ್ ವರ್ಕ್ಸ್ ಮಾಲಕರಾಗಿರುವಂಥ ಯೋಗೇಶ್ ಇವರು ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಗಣೇಶ ಚತುರ್ಥಿ ಪ್ರಯುಕ್ತದ ಸೂಕ್ತ ನ್ಯೂಸ್ನವರು ಸಾದರಪಡಿಸುವಂಥ ಚಿತ್ರಕಲೆ ಕ್ಲೇ ಮಾಡೆಲಿಂಗ್ ಸ್ಪರ್ಧೆ ಒಂದು ಮಕ್ಕಳ ಪ್ರತಿಭೆಯನ್ನು ಅನಾವರಣಗೊಳಿಸುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಮ್ಮ ಸೂಕ್ತ ನ್ಯೂಸ್ನವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ನಮಗೆ ಮಕ್ಕಳಿಗೆ ಬೇಕಾಗುವಂಥ ಸಪೋರ್ಟಿವ್ ಇದೆ. ಅಂದರೆ ಪ್ರತಿಭೆಯನ್ನು ಗುರುತಿಸಿದರೆ ಅವರು ಇನ್ನೂ ಕೂಡ ಮುಂದೆ ಒಂದು ಉತ್ತಮ ವ್ಯಕ್ತಿಗಳಾಗಿ, ಉತ್ತಮ ಜನತೆಯಾಗಿ ಹೋಗುವಂಥ ಅವಕಾಶವನ್ನು ಸೂಕ್ತ ನ್ಯೂಸ್ನವರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮೊದಲನೇದಾಗಿ ನಾನು ಈ ಕಾರ್ಯಕ್ರಮಕ್ಕೆ ಮಾಡಿದ್ದಕ್ಕೆ ವಂದಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಸೋನು ಲಮಾಣಿಯವರು ಬಹುದೂರದಿಂದ ಬಂದು ಉದ್ಯಮಿ, ಕಾಂಗ್ರೆಸ್ ಚಿಂತಕರು, ಹೋರಾಟಗಾರರು, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಜೋನ್ಸ್ ಬಂಟ್ವಾಲ್ ಅವರು, ಸುಭಾಷ್ ಚಂದ್ರ ಜೈನ್ ಅವರು, ಶ್ರೀ ರಾಘವೇಂದ್ರ ಭಟ್ ಅವರು, ಶ್ರೀ ಕಿರಣ್ ಮಂಜಿಲ್ ಅವರು, ಶ್ರೀ ನಾಗೇಶ್ ಚಾಲಿಯನ್ ಅವರು, ಶ್ರೀ ಜಾನ್ ವಿಲ್ಸನ್ ಲೋಬಾ ಅವರು, ಇವರಿಗೆಲ್ಲರಿಗೂ ನಾನು ವಂದಿಸ್ತಾ ಸೂಕ್ತ ನ್ಯೂಸಿನ ಒಂದು ಪಾರದರ್ಶಕ ವರದಿ ಇಷ್ಟರವರೆಗೆ ನಮ್ಮ ಕಣ್ಣ ಮುಂದೆ ಬರ್ತಾ ಇದೆ. ಇನ್ನು ಕೂಡ ಈ ಕಾರ್ಯಕ್ರಮವು ಇನ್ನೆಚ್ಚು ಒಳ್ಳೆ ರೀತಿಯಲ್ಲಿ ನಡೆಯಬೇಕಾದರೆ ನಮ್ಮಂಥ ದಾನಿಗಳು ಕೂಡ ಅವರಿಗೆ ಸಹಕರಿಸಬೇಕಾಗುತ್ತೆ.
ನಾವು ನಮ್ಮಿಂದ ಆಗುವಂಥ ಸಹಕಾರವನ್ನು ಯಾವಾಗಲೂ ನಿಮಗೆ ಮಾಡಲು ರೆಡಿ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಮೂಲಕ ಪ್ರದೀಪ್ ಸಾರಿಗೆ ನಾನೊಂದು ಮಾತು ಹೇಳ್ತೇನೆ. ನೀವು ಮಾಡುವಂಥ ಈ ಕಾರ್ಯಕ್ರಮ ತುಂಬ ಅತ್ಯುತ್ತಮವಾಗಿ ಉತ್ತಮವಾಗಿ ಒಂದು ಬೇರೆಯವರಿಗೂ ಕೂಡ ಒಂದು ಪ್ರೇರಣೆ ಆಗುವಂಥ ಕಾರ್ಯಕ್ರಮವನ್ನು ನಮ್ಮ ಸೂಕ್ತ ವಾಹಿನಿ ಮಾಡ್ತಾ ಇದೆ. ನಮಗೆ ತುಂಬ ಹೆಮ್ಮೆ ಇದೆ. ಹಾಗೆ ನಾನು ಒಂದು ಸ್ವಲ್ಪ ಸಮಯದಲ್ಲಿ ನಮ್ಮದೇ ಒಂದು ಸಂಸ್ಥೆ ಶ್ರೇಯಸ್ ಇಂಜಿನಿಯರಿಂಗ್ ಎಂಬ ಒಂದು ಸಂಸ್ಥೆ ಇದೆ. ನನ್ನ ಸಂಸ್ಥೆಯಲ್ಲಿ ಒಂದು 15 ಜನ ಕೆಲಸ ಮಾಡ್ತಾ ಇದ್ದಾರೆ. 1.5 ವರ್ಷದಲ್ಲಿ ನಾನು ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ಈ ವಾಹಿನಿ ಕೂಡ ಒಂದು ನನ್ನ ಅಡಿಪಾಯವಾಗಿ ಬೆನ್ನೆಲುಬಾಗಿ ನಿಂತಿದೆ ಅಂತ ಹೇಳಲು ಈ ಸಮಯದಲ್ಲಿ ಇಚ್ಛಿಸುತ್ತೇನೆ. ಯಾಕೆಂದರೆ ಪ್ರತಿಯೊಂದು ನನ್ನ ಮಾಡುವ ಕೆಲಸವನ್ನು ಅವರು ಆ ವಿಡಿಯೋ ಚಿತ್ರೀಕರಣದಲ್ಲಿ ಯಾವುದೇ ಒಂದು ಮಾಡಿ ಚೆನ್ನಾಗಿ ಮಾಡಿ ಅದನ್ನು ಜನಗಳಿಗೆ ತಲುಪುವಂತೆ ಮಾಡಿ ಇವಾಗ ನಮ್ಮದು ಇಲ್ಲಿ ಬೆಳ್ತಂಗಡಿ ತಾಲೂಕು, ಈ ತಾಲೂಕು ದಕ್ಷಿಣ ಕನ್ನಡ ಅಲ್ಲದೆ ಕರ್ನಾಟಕಾದ್ಯಂತ ಕೆಲಸವನ್ನು ಬರುವಂತೆ ಮಾಡಿದಂಥ ಸೂಕ್ತ ನ್ಯೂಸ್ನವರಿಗೆ ನಾವು ಯಾವಾಗಲೂ ಚಿರಋಣಿಯಾಗಿದ್ದೇನೆ. ನನ್ನಿಂದ ಯಾವಾಗಲೂ ನೀವು ಯಾವುದೇ ಕಾರ್ಯಕ್ರಮ ಮಾಡುವುದಾದರೂ ನನ್ನಿಂದ ಏನಾಗಬೇಕಾ ಅದನ್ನು ಸಹಾಯ ಮಾಡಲು ನಾನು ಇಚ್ಛಿಸ್ತೇನೆ. ಈ ನೀವು ಮಾಡುವಂಥ ಕಾರ್ಯಕ್ರಮಗಳಿಗೆ ನಮ್ಮ ದೇವರುಗಳ ಆಶೀರ್ವಾದ ಇರಲಿ. ಇನ್ನಷ್ಟು ಎತ್ತರವಾಗಿ ಈ ಸಂಸ್ಥೆಯು ಬೆಳೆಯಲಿ. ದೇಶದಾದ್ಯಂತ ಸೂಕ್ತ ವಾಹಿನಿಯು ಒಂದು ನಂಬರ್ 1 ಚಾನಲ್ಗೆ ಸಡ್ಡು ಹೊಡೆದು ನಿಲ್ಲಲಿ ಅಂತ ಹೇಳುತ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂಥ ಅದೇ ರೀತಿ ನಮಗೆ ಸ್ಫೂರ್ತಿದಾಯಕ ಮಾತನ್ನ ಹೇಳಿದಂಥ ಸರ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದೀಗ ಕಾರ್ಯಕ್ರಮದ ನಡುವೆ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಆಗ ನಡೆದಂಥ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಸ್ಪರ್ಧಾಳುಗಳಿಗೆ ಪ್ರಮಾಣ ಪತ್ರವನ್ನು ನೀಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಇವಾಗ ಆಯೋಜಿಸಿದ್ದೇವೆ. ಹಾಗಾಗಿ ಸ್ಪರ್ಧಾಳುಗಳ ಒಂದು ಪಟ್ಟಿಯನ್ನು ಓದಿ ಹೇಳಲು ಇದೀಗ ವೇದಿಕೆ ಮೇಲೆ ಬರುತ್ತಿದ್ದಾರೆ ಸೂಕ್ತ ನ್ಯೂಸ್ ವಾಹಿನಿಯ ಸಿಬ್ಬಂದಿಯಾಗಿರುವಂಥ ಯೋಗಿನಿ ಮಚ್ಚಿನ ಇವರು. ಸ್ಪರ್ಧಾಳುಗಳೇ, ಇದೀಗ ಮೊದಲಿಗೆ ನಾವು ಕ್ಲೇ ಮೌಲ್ಡಿಂಗ್ ಸ್ಪರ್ಧೆ 5ರಿಂದ 10ನೇ ತರಗತಿ 7ನೇ ತರಗತಿ ತನಕ ಯಾರೆಲ್ಲ ಭಾಗವಹಿಸ್ತಾರೆ ಅವರಿಗೆ ಬಹುಮಾನ ಅಲ್ಲ ಪ್ರಮಾಣ ಪತ್ರವನ್ನು ನೀಡ್ತಾ ಇದ್ದೀವಿ. ಭವಿಷ್ಯ ದಯವಿಟ್ಟು ಸ್ಪೀಡ್ ಆಗಿ ಬರಬೇಕು ವೇದಿಕೆ ಮೇಲೆ. ಭವಿಷ್ಯ, ಧನ್ವಿತ್, ಹಿತಾಕ್ಷಿ, ಧನ್ವಿತ್, ಹಿತಾಕ್ಷಿ, ಲೆಸ್ಟೋನ್, ಎಸ್. ಇದೀಗ ಡ್ರಾಯಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂತಹ ಸ್ಪರ್ಧಾಳುಗಳಿಗೆ ಪ್ರಮಾಣ ಪತ್ರವನ್ನು ನೀಡ್ತಾ ಇದ್ದೀವಿ. 5ರಿಂದ 7ನೇ ತರಗತಿಯ ಸ್ಪರ್ಧಾಳುಗಳು ಹೃಷಿಗೌಡ, ಎಸ್ ಸ್ಪೀಡ್ ಆಗಿ ಬನ್ನಿ ಮಕ್ಕಳೇ. ತ್ರಿಷಾ ಜೆ, ಮೋಕ್ಷ, ಪೂರ್ವಿ, ದರ್ಶಿನಿ ಪೂಜಾರಿ, ಆದ್ಯ ಶೆಟ್ಟಿ, ರಿಷಿಕ್, ಮುಂದಿನ ಪ್ರಮಾಣ ಪತ್ರವನ್ನು ಯೋಗೇಶ್ ಸರ್ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಆದ್ಯ ಶೆಟ್ಟಿ, ರಿಷಿಕಾ ಪಿ, ಮಯ್ಯ, ಅಕ್ಷತಾ ಪೈ, ರಕ್ಷನ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಸಮತ್ ಎಸ್, ಹರ್ಷಿಕಾ, ಸೋಹನ್, ನೇತ್ರಾ, ನೇಹಾ, ಉಜ್ವಲ್, ಸಾನಿದೆ ಎಸ್, ತನ್ವಿ, ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಎಲ್ಲ ಮಕ್ಕಳಿಗೂ ಕೂಡ ಪ್ರಮಾಣ ಪತ್ರವನ್ನು ನೀಡ್ತೇವೆ. ಮುಂದಿನ ಪ್ರಮಾಣ ಪತ್ರವನ್ನು ಅಲ್ವಿನ್ ಸರ್ ಅವರು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದಾನೆ. ಪ್ರತಿಷ್ಠಾ, ಸಮನ್ವಿ, ಸಿತು, ವಿನಾಯಕ, ಚಿರಾಯು, ಪ್ರೀತನಾಚಾರ್ಯ, ಸ್ನಿತಿಕಾ ಎಸ್ ರಾಜ್, ಧೃತಿ ಎಸ್ ಜೈನ್, ಪ್ರಥಮ್,
ಯಶ್ವಿತ್ ಮಾನ್ವಿ, ಲತೀಶ್ ಕುಮಾರ್, ಜಗನ್ ಎಸ್.ಬಿ, ಪ್ರಣಮ್ಯ, ಮುಂದಿನ ಪ್ರಮಾಣ ಪತ್ರವನ್ನ ಸುಭಾಷ್ ಚಂದ್ರ ಸರ್ ಅವ್ರು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದಾನೆ. ಲೇಖನಿ ಎಲ್ವಿ, ಬನ್ನಿ ಮಕ್ಕಳ ಸ್ಪೀಡಾಗಿ ಬನ್ನಿ. ಯಜೇಶ್, ಪ್ರಾರ್ಥನ್ ಪೂಜಾರಿ, ಸಾನ್ವಿ, ವರ್ಷಿಣಿ, ಪ್ರತೀಕ್ಷಾ ವೈ, ಧ್ಯಾನ್, ತ್ರಿಶಲ್ ಬಿ, ನೇತ್ರ, ಭೂಮಿಕಾ. ಎಲ್ಲ ಮಕ್ಕಳಿಗೆ ಕೂಡ ಅಭಿನಂದನೆಗಳು. ಎಸ್, ಇದರಲ್ಲಿ ಕೆಲವಷ್ಟು ಮಕ್ಕಳ ಹೆಸರು ಹೇಳಲಿಲ್ಲ, ಯಾಕೆ ಅನ್ನುವಂಥ ನಿರೀಕ್ಷೆ ಕಾಯ್ತಾ ಇರಿ, ಹೇಳ್ತೀವಿ ಯಾಕೆ ಅಂತ. ಎಸ್, ನಮ್ಮ ಈ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಇಂದಿನ ತೀರ್ಪುಗಾರರಾಗಿರುವಂತಹ ಮುರಳೀಕೃಷ್ಣ ರಾವ್ ಸರ್, ಹಾಗೆ ಇಬ್ಬರು ತೀರ್ಪುಗಾರರು ಕೂಡ ಇದ್ದಾರೆ. ನಿಮ್ಮಿಬ್ಬರನ್ನು ಕೂಡ ಈ ಕಾರ್ಯಕ್ರಮ ಸ್ವಾಗತಿಸಿಕೊಳ್ತಾ ಮುಂದಿನ ಕಾರ್ಯಕ್ರಮ ಪ್ರಜ್ಞಾ ಅವರು ನೆರವೇರಿಸಿಕೊಳ್ಳಿದ್ದಾರೆ. ಇದೀಗ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಸುಂದರವಾದ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಅದೇ ಸನ್ಮಾನ ಕಾರ್ಯಕ್ರಮ. ಸನ್ಮಾನ ಕಾರ್ಯಕ್ರಮವನ್ನು ಸನ್ಮಾನವನ್ನು ಪಡೆಯುತ್ತಿರುವಂತಹ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ನಮ್ಮ ಜೊತೆಗಿದ್ದಾರೆ. ಹಾಗೆ ಇವರು ಕಾಂಗ್ರೆಸ್ ಚಿಂತಕರು, ಉದ್ಯಮಿಗಳು, ಹೋರಾಟಗಾರರು, ಶ್ರೀಯುತ ಸೋನು ಲಮಾನಿ ಸರ್ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಸೂಕ್ತ ನ್ಯೂಸ್ ಕೊಡ್ತಿರುವಂತಹ ಒಂದು ಪುಟ್ಟ ಸನ್ಮಾನ ಕಾರ್ಯಕ್ರಮವನ್ನು ನೀವು ಸ್ವೀಕರಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಅತಿಥಿ ಗಣ್ಯರು ಕೂಡ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಈ ಒಂದು ಸನ್ಮಾನ ಪತ್ರವನ್ನು ಓದಿ ಹೇಳಲು ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಸೂಕ್ತ ನ್ಯೂಸ್ ವಾಹಿನಿಯ ಸಿಬ್ಬಂದಿಯಾಗಿರುವಂತಹ ಯೋಗಿನಿ ಮಚ್ಚಿನ ಇವರು. ಎಸ್, ನಮ್ಮ ಕಾರ್ಯಕ್ರಮದ ಇಂದಿನ ಅತಿಥಿಯಾಗಿರುವಂತಹ ಸೋನು ಲಮಣಿ ಸರ್ ಅವರು ನಮ್ಮ ಕಾರ್ಯಕ್ರಮ ಆರಂಭ ಆಗೋದಕ್ಕಿಂತ ಮುಂಚೆನೆ ಬಂದಿದ್ದಾರೆ. ಇವತ್ತು ನಮ್ಮ ಜೊತೆಗಿರುವಂತಹ ಶ್ರೀಯುತ ಸೋನು ಲಮಣಿ ಸರ್ ಉದ್ಯಮಿಗಳು, ಹಾಗೆ ಕಾಂಗ್ರೆಸ್ ಚಿಂತಕರು, ಹೋರಾಟಗಾರರು. ಇದರ ಜೊತೆಗೆ ಬೆಂಗಳೂರಿನಲ್ಲಿ ನಮಿತಾ ಜ್ಯುವೆಲರ್ಸ್ನ ಮಾಲಕರಾಗಿರುವಂತಹ ಇವರು ಕಾಂಗ್ರೆಸ್ನ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಕಾಂಗ್ರೆಸ್ನ ಜನಪರ ಹೋರಾಟಗಳಲ್ಲಿ ಕೈ ಜೋಡಿಸಿರುವಂತವರು. ಅವರನ್ನ ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ಸುಸಂದರ್ಭದಲ್ಲಿ ಅತ್ಯಂತ ಗೌರವದಿಂದ ಸನ್ಮಾನಿಸಿಕೊಳ್ತಾ ಇದ್ದೀವಿ ಸರ್. ಕಾಂಗ್ರೆಸ್ನ ಚಿಂತಕರಾಗದೆ ಅಥವಾ ಕೇವಲ ಹೋರಾಟಗಾರರಾಗದೆ ಸಮಾಜ ಸೇವೆಯಲ್ಲಿ ಕೂಡ ಗುರುತಿಸಿಕೊಂಡವರು. ಜೋರಾದ ಚಪ್ಪಾಳೆಯ ಮುಖಾಂತರ ಶ್ರೀಯುತ ಸೋನು ಲಮಣಿ ಸರ್ ಅವರನ್ನ ಅತ್ಯಂತ ಗೌರವದಿಂದ ಸೂಕ್ತ ನ್ಯೂಸ್ ವಾಹಿನಿಯ ಕಡೆಯಿಂದ ತಮ್ಮನ್ನ ಸನ್ಮಾನಿಸ್ತಾ ಇದ್ದೇವೆ. ತಮ್ಮ ಸಮಾಜ ಸೇವೆ ಅವಿರತವಾಗಿರಲಿ, ತಮ್ಮ ಮುಂದಿನ ಜೀವನ ಕೂಡ ಉತ್ತಮವಾಗಿರಲಿ, ತಮ್ಮ ವ್ಯವಹಾರ ಕೂಡ ಅತ್ಯುತ್ತಮವಾಗಿ ಬೆಳೆಯಲಿ ಎನ್ನುವಂತಹ ಶುಭ ಹಾರೈಕೆಯೊಂದಿಗೆ ಸೂಕ್ತ ನ್ಯೂಸ್ ವಾಹಿನಿಯ ಕಡೆಯಿಂದ ನಮ್ಮದೊಂದು ಸನ್ಮಾನ. ಮೈಸೂರು ಪೀಠದವರಿಗೆ ವಿವರ ಸನ್ಮಾನ ಮಾಡ್ತಾ ಇದ್ದೀವಿ. ಶ್ರೀಯುತ ಸೋನು ಲಮಣಿ ಸರ್, ವಂದನೆಗಳು ಸರ್. ಹಾಗೆ ಎಲ್ಲ ಅತಿಥಿಗಳಿಗೂ ವಂದನೆಗಳು. ನಮ್ಮ ಜೊತೆಗೆ ಸಹಕರಿಸಿರುವಂತಹ ಮುರಳೀಕೃಷ್ಣ ರಾವ್ ಸರ್ ಅವರು ಈಗ ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಸರ್. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗಣ್ಯರೇ, ಅದೇ ರೀತಿ
ಸನ್ಮಾನಿಸಲ್ಪಟ್ಟಂತಹ ಲಂಬಾಣಿ ಸರ್ ಅವರೇ, ಅದೇ ರೀತಿ ಚಾನಲ್ನ ಮಾಲಕರು, ಅದೇ ರೀತಿ ಕಾರ್ಯಕ್ರಮದ ಪ್ರಾಯೋಜಕರೇ, ಮೊತ್ತ ಮೊದಲಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ನಾನು ವೈಯಕ್ತಿಕವಾಗಿ ಪೂರ್ತಿ ತಂಡವನ್ನು ಅಭಿನಂದಿಸ್ತಾ ಇದ್ದೇನೆ. ಯಾಕಂದರೆ ಸ್ಪರ್ಧೆಯಿಂದ ಸಾಂಸ್ಕೃತಿಕ ಜಾಗೃತಿ ಆಗ್ತದೆ ಮಕ್ಕಳಲ್ಲಿ. ಸ್ವಲ್ಪ ಹೊತ್ತಾದರೂ ಬೇರೆದ್ದಕ್ಕೆ ರಿಸರ್ಚ್ ಮಾಡೋ ಬದಲು ಸಬ್ಜೆಕ್ಟಿನ ಬಗ್ಗೆ ರಿಸರ್ಚ್ ಮಾಡ್ತಾರೆ ಮಕ್ಕಳು. ರಿಸರ್ಚ್ ಮಾಡಿದ್ದನ್ನು ಮತ್ತೆ ಪ್ರಾಕ್ಟೀಸ್ ಮಾಡ್ತಾರೆ, ಪ್ರಾಕ್ಟೀಸ್ ಮಾಡಿದ್ದನ್ನು ಮತ್ತೆ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಅದರಿಂದಾಗಿ ಇಂತಹ ಸ್ಪರ್ಧೆಗಳನ್ನು ಆಯೋಜಿಸುವುದು ಬಹಳ ಒಂದು ಉತ್ತಮವಾದ ಬೆಳವಣಿಗೆ ಅಂತ ಹೇಳ್ತಾ ಇದ್ದೇನೆ. ಯಾಕಂದರೆ ಕಳೆದ ಸ್ವಲ್ಪ ದಿನಗಳ ಹಿಂದೆಯಷ್ಟೇ ಕೃಷ್ಣನಿಗೆ ಸಂಬಂಧಪಟ್ಟಂಥ ಒಂದು ಅತ್ಯಂತ ಉತ್ತಮ ಸ್ಪರ್ಧೆ ಚೆಲುವ ಕೃಷ್ಣ ಸ್ಪರ್ಧೆಯನ್ನು ಒಳ್ಳೆಯ ರೀತಿಯಲ್ಲಿ ಆಯೋಜಿಸಿ ಎಲ್ಲ ಕಡೆಯಿಂದ ಪ್ರಶಂಸೆಗೆ ಪಾತ್ರವಾಯಿತು ಸೂಕ್ತ ತಂಡ. ಮತ್ತು ಎರಡನೇ ಹೆಜ್ಜೆ ಇದು ಉತ್ತಮವಾದ ಬೆಳವಣಿಗೆ. ಇದೇ ರೀತಿ ನಿಮ್ಮ ಹೆಜ್ಜೆ ಮುಂದಷ್ಟು ಬರಲಿ ಹೆಜ್ಜೆ ಅಂತ ಆಶಿಸ್ತಾ ಇದ್ದೇನೆ. ಅದೇ ರೀತಿ ಸ್ಪರ್ಧೆಯ ಬಗ್ಗೆ ಒಂದೆರಡು ಮಾತುಗಳು. 2 ಸ್ಪರ್ಧೆಗಳು, ಒಂದು ಕ್ಲೇ ಮಾಡೆಲ್, ಮತ್ತೊಂದು ಚಿತ್ರಕಲಾ ಸ್ಪರ್ಧೆ. ತುಂಬ ಟಫ್ ಇತ್ತು ಕಾಂಪಿಟಿಷನ್. ಪ್ರತಿಯೊಂದು ಸೂಕ್ಷ್ಮತೆಗಳನ್ನು ಕೂಡ ಗಮನಿಸ್ತಾ ಬಂದಾಗ ಮಕ್ಕಳು ತುಂಬ ಸೀರಿಯಸ್ ಆಗಿ ವರ್ಕ್ ಮಾಡಿದ್ದಾರೆ. ಪೇರೆಂಟ್ಸ್ ತುಂಬ ಒಳ್ಳೆಯ ರೀತಿಯಲ್ಲಿ ಪ್ರಿಪೇರ್ ಮಾಡಿದ್ದಾರೆ, ಅವರ ಸಮಯವನ್ನು ಕೊಟ್ಟಿದ್ದಾರೆ ಅಂತ ನಮಗೆ ಅನಿಸಿತು. ಮತ್ತೊಂದು ಸ್ಪರ್ಧೆ ಇವತ್ತೇ ಕೊನೆಯಲ್ಲ, ಎಲ್ಲರೂ ಇದನ್ನು ಗ್ರಹಿಸ್ಕೊಳ್ಬೇಕು. ಸ್ಪರ್ಧೆಗೆ ಬಂದವರು, ಸ್ಪರ್ಧೆ ಇನ್ನೂ ಕೂಡ ಇದೆ, ಜೀವನ ಪೂರ್ತಿ ನಾವು ಕಲೀಲಿಕ್ಕಿದೆ, ಸುಧಾರಣೆ ಮಾಡಿಕೊಳ್ಳಿಕ್ಕಿದೆ. ಇವತ್ತು ಮಾತ್ರ ನನ್ನ ದಿನ ಅಲ್ಲ ಅಂತ ಗ್ರಹಿಸಿಕೊಳ್ಳಿ. ಉಳಿದವರು ಸ್ಪರ್ಧೆಯಲ್ಲಿ ವಿನ್ ಆದವರು, ಇದು ನನಗೆ ಸಿಕ್ಕಂಥ ಒಂದು ಅವಕಾಶ ಮುಂದಕ್ಕೆ ಹೋಗಲಿಕ್ಕೆ ಅಂತ ಹೇಳಿ ಅದಕ್ಕೆ ಗೌರವ, ಏನೋ ನಿಮಗೆ ಸಿಕ್ಕಂತಹ ಬಹುಮಾನ ಇಲ್ಲಿರಲಿ, ಅದು ಇಲ್ಲಿಗೆ ಬರೋದು ಬೇಡ, ಎದೆಯಲ್ಲಿರಲಿ, ನನಗೆ ಸಿಕ್ಕಿದೆ ಅಂತ. ಅದೇ ಏನು ತಲೆಗೆ ಏನು ಹೇಳ್ತಾರೆ, ಏರುವುದು ಅಂತ ಹೇಳ್ತಾರೆ ಅಲ್ವಾ, ಅದು ಏರೋದು ಬೇಡ. ಯಾಕಂದರೆ ಪ್ರತಿದಿನ ಒಬ್ಬರಿಗೆ ಏನು ಚಾನ್ಸ್ ಕೊಡ್ತಾ ಇರ್ತಾರೆ ದೇವರು. ಇವತ್ತು ನಮಗೆ ಸಿಕ್ಕಿದ ಚಾನ್ಸ್ ಅಂತ ಎಣಿಸಿ ನಾಳೆ ಇದನ್ನೇ ನನಗೆ ಕೊಡು ದೇವರೇ ಅಂತ ಇನ್ನಷ್ಟು ಅದರ ಕಡೆಗೆ ಏನು ಮಾಡಿ, ಪ್ರಯತ್ನ ಮಾಡಿ. ಬೇರೆ ಬೇರೆ ಮೀಡಿಯಾ, ಬೇರೆ ಬೇರೆ ಭಂಗಿಗಳ ಇದೆ. ಉದಾಹರಣೆಗೆ ಗಣಪತಿಯಲ್ಲಿ ಕಾಲಿ ಗಣಪತಿ ಅಂತ ಕೊಟ್ಟಿದ್ದಾರೆ, ಗಣಪತಿಯ ಚಿತ್ರದೊಟ್ಟಿಗೆ ಗಣಪತಿಗೆ ಏನನ್ನು ಸೇರಿಸ್ಬೋದು, ಗಣಪತಿ ಹೇಗಿದ್ದರೆ ಚಂದ, ಗಣಪತಿಯನ್ನು ಯಾವ ಮೀಡಿಯಾದಲ್ಲಿ ಚಂದ ಮಾಡಿದರೆ, ಯಾವ ಏನು ಹೇಳ್ತಾರೆ ಕ್ರಿಯೇಟಿವ್ ಅಲ್ಲಿ ಮಾಡಿದರೆ ಚಂದವ, ಅಥವಾ ಡೆಕೋರೇಟಿವ್ ಫಾರ್ಮೇಷನ್ ಮಾಡಿದರೆ ಚಂದವ, ಪೋರ್ಟ್ರೇಟಲ್ಲಿ ಮಾಡಿದರೆ ಚಂದವ, ಥಿಂಕ್ ಮಾಡಿಕೊಳ್ಳಿ. ಹಾಗೆ ಒಳ್ಳೊಳ್ಳೆ ವರ್ಕ್ಗಳು ಬಂದಿದೆ, ಬಹಳ ಸಂತೋಷ ಆಯಿತು. ಯಾಕಂದರೆ ಕಲಾ ಪ್ರಜ್ಞೆ ಇಲ್ವಾ, ಕಡಿಮೆ ಆಗ್ತದೆ ಅಂತ ನಾವು ಗ್ರಹಿಸ್ತಾ ಇದ್ದೇವೆ. ಇಲ್ಲ, ಕಲಾ ಪ್ರಜ್ಞೆ ನಿಜವಾಗಿ ಬೆಳೀತಾ ಇದೆ. ಬೆಳೆಸುವಂಥ ಈ ಕಲಾ ಸಂಸ್ಕಾರವನ್ನು ಕೊಡುವಂತಹ ಪೇರೆಂಟ್ಸಿಗೆ ಮೊತ್ತ ಮೊದಲಾಗಿ ನಾನು ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಅರ್ಪಿಸ್ತಾ ಅವಕಾಶಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. ಸ್ಫೂರ್ತಿದಾಯಕ ಮಾತನ್ನು ಹೇಳಿದಂಥ ಸರ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇದೀಗ ಇನ್ನೋರ್ವ ತೀರ್ಪುಗಾರರಾಗಿರುವಂಥ ನಯನ ಆಚಾರ್ಯ ಮ್ಯಾಮ್, ನೀವು ಕೂಡ ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹೆಸರು ನಯನ ಅಂತ. ಸೊ ಬೇಸಿಕಲಿ ನಾನು ಆಳ್ವಾಸ್ ಕಾಲೇಜ್ ಸ್ಟೂಡೆಂಟ್, BA ಮಾಡಿ ಮುಗಿಸಿ ಈಗ ನಾನು ಫ್ರೀಲ್ಯಾನ್ಸ್ ಆಗಿ ವರ್ಕ್ ಮಾಡ್ತಿದ್ದೇನೆ. ಸೊ ನನಗಿದು ಜಡ್ಜ್ಮೆಂಟ್ ಇದೇನು ಹೊಸತಲ್ಲ. ಆ್ಯಕ್ಚುಲಿ ನಾನು ಸುಮಾರು ಬಗ್ಗೆ ನೋಡಿದ್ದೇನೆ, ಬಟ್ ನಾ ಪೇರೆಂಟ್ಸ್ನವ್ರ ಹತ್ರ ಇದ್ದೇ ಕೇಳ್ಕೊಳ್ಳೋದು, ಈ ಕಾಂಪಿಟೇಷನಿಗೆಲ್ಲ ಸೇರಿಸಿ ಮಕ್ಕಳಿಗೆ ಅದರಿಂದ ಅವರಿಗೆ ಇಂಟ್ರೆಸ್ಟು ಸಹ ಬರ್ತದೆ, ಕ್ರಿಯೇಟಿವಿಟಿ ಜಾಸ್ತಿ ಆಗ್ತದೆ, ಮೊಬೈಲಿಂದ ದೂರ ಇರಲಿಕ್ಕೆ ತುಂಬ ಪ್ರಯತ್ನಿಸ್ತಾರೆ, ಗೊತ್ತಾಯ್ತಾ. ಅದರಿಂದ ಅವರ ಬುದ್ಧಿಶಕ್ತಿ ಸಹ ಒಳ್ಳೆ ರೀತಿಯಲ್ಲಿದೆ ಇರ್ತದೆ. ಸೊ ನಾನು ಯೂಶ್ವಲಿ ಅಡಿಕೆ ಹಾಳೆಯಿಂದ ಎಲ್ಲ ಕ್ರಾಫ್ಟ್ ಎಲ್ಲ ಮಾಡಿಸ್ತೇನೆ ಮಕ್ಕಳಿಗೆ ಸಮ್ಮರ್ ಕ್ಯಾಂಪಲ್ಲಿ, ವೇಸ್ಟಿಂದ ಹಾಗೂ ನ್ಯಾಚುರಲ್ ಮೆಟೀರಿಯಲ್ಸಿಂದ. ಸೊ ಯಾವುದಾದ್ರೂ ಸಮ್ಮರ್ ಕ್ಯಾಂಪಲ್ಲಿ ಇದ್ದರೆ ಸೊ ಆ ಮಕ್ಕಳನ್ನು ಅವರಿಗೆ ಆ ಇದಕ್ಕೆ ಸಮ್ಮರ್ ಟೈಮಲ್ಲೆಲ್ಲ ಅಂದರೆ ಜಾಯಿನ್ ಆಗಲಿಕ್ಕೆ ಬಿಡಿ, ಆ್ಯಂಡ್ ತುಂಬ ಯೂಸ್ಫುಲ್ ಆಗ್ತದೆ. ಆ್ಯಂಡ್ ಸ್ಟಡೀಸೇ ಅಲ್ಲ, ಕ್ರಿಯೇಟಿವಿಟಿಗೂ ಸಹ ಸ್ವಲ್ಪ ಸ್ಪೇಸ್ ಇರಲಿ ಅಂತ ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಮ್ಯಾಮ್ ತಮ್ಮ ಸ್ಫೂರ್ತಿದಾಯಕ ಮಾತುಗಳಿಗಾಗಿ. ಎಸ್, ಇದೀಗ ಡ್ರಾಯಿಂಗ್ ಸ್ಪರ್ಧೆಯಲ್ಲಿ
8ರಿಂದ 10ನೇ ತರಗತಿ ಮಕ್ಕಳು ಯಾರೆಲ್ಲ ಭಾಗವಹಿಸಿದ್ರೆ ನಿಮ್ಗೆಲ್ಲರಿಗೂ ಕೂಡ ಪ್ರಮಾಣ ಪತ್ರವನ್ನು ನೀಡುವಂತಹ ಸಂದರ್ಭ. ಈ ಒಂದು ಪ್ರಮಾಣ ಪತ್ರವನ್ನು ಮುರಳಿ ಕೃಷ್ಣರಾವ್ ಸರ್ ಅವರು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮಕ್ಕಳು ನಿಮ್ಮ ಹೆಸರನ್ನ ಹೇಳ್ತಾನೆ, ಸ್ಪೀಡ್ ಆಗಿ ವೇದಿಕೆ ಮೇಲೆ ಬನ್ನಿ. ಆಯುಷ್ ಭಂಡಾರಿ ವೇದಿಕೆ ಮೇಲೆ ಬನ್ನಿ. ಜಿತೇಶ್, ಆಯುಷ್ ಭಂಡಾರಿ, ಜಿತೇಶ್, ದಿಶಾ, ಸ್ಪಂದನ ಜೆ ಶೆಟ್ಟಿ, ಸಾನ್ವಿ ಎಸ್ ಕುಲಾಲ್, ಅಶ್ಮಿತಾ ಪಿ ಗೌಡ, ಮೃದುಲಾ ಆರ್ ಕಾಮತ್, ಕೆ ಪ್ರತೀಶ್, ಕಾರ್ತಿಕ್ ರಾಜ್, ಹಂಸಿನಿ, ಸಾನ್ವಿ ಚಿರಾವ್, ವಿದಿಶಾ ಜಿಕೆ, ಅದ್ವಿತಿ, ಲೋಹಿತ್, ಪ್ರೀತೇಶ್ ಆರ್, ಸಾನ್ವಿ ಜಿಬಿ, ವರ್ಣಿತಾ, ಎಲ್ಲ ಸ್ಪರ್ಧಾಳುಗಳಿಗೆ ಅಭಿನಂದನೆಗಳು. ಮುಂದಿನ ಪ್ರಮಾಣ ಪತ್ರವನ್ನ ನಯನ ಆಚಾರ್ಯ ಮೇಡಮ್, ನಮ್ಮ ತೀರ್ಪುಗಾರರು ಕೂಡ, ದಯವಿಟ್ಟು ಮುಂದಿನ ಪ್ರಮಾಣ ಪತ್ರವನ್ನ ನೀವು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಪೂರ್ವಿಕಾ, ಸಾನಿಧ್ಯ ಶೆಟ್ಟಿ, ತನಿಷ್ ಆರ್, ಪ್ರಶಾಂತ್, ಮೌಲ್ಯ, ಸಮರ್ಥ್, ಕೌಶಿಕ್, ಭವಿಷ್. ಇವಿಷ್ಟು ವಿದ್ಯಾರ್ಥಿಗಳು ನಮ್ಮ ಇಂದಿನ ಡ್ರಾಯಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂತವರು ಸೀನಿಯರ್ ವಿಭಾಗದಲ್ಲಿ. ಎಸ್, ಕ್ಲೇ ಮಾಡೆಲಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂತಹ ಸ್ಪರ್ಧಾಳುಗಳಿಗೆ ಪ್ರಮಾಣ ಪತ್ರವನ್ನ ಈಗ ನೀಡ್ತಾ ಇಲ್ಲ. ಕಾರಣ ನೀವು ನಿರೀಕ್ಷೆ ಮಾಡಬೇಕು, ಯಾಕೆ ಅಂತ ಸದ್ಯಕ್ಕೆ ಹೇಳೋ ಹಾಗಿಲ್ಲ ಅದನ್ನ. ಎಸ್, ನಾವೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗ್ತಾ ಇದ್ದೀವಿ. ಎಲ್ಲ ಸ್ಪರ್ಧಾಳುಗಳಿಗೆ ಅಭಿನಂದನೆಗಳು, ವಂದನೆಗಳು. ಇದೀಗ ಈ ಒಂದು ಕಾರ್ಯಕ್ರಮದಲ್ಲಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಸೂಕ್ತ ನ್ಯೂಸ್ ವಾಹಿನಿಯ ಮುಖ್ಯಸ್ಥರಾಗಿರುವಂತಹ ಪ್ರದೀಪ್ ಸರ್ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಅತಿಥಿ ಅಭ್ಯಾಗತರನ್ನು ಮಗದೊಮ್ಮೆ ಸ್ವಾಗತಿಸುತ್ತಾ, ಗಣೇಶ ಚತುರ್ಥಿಯ ಪ್ರಯುಕ್ತ ಸೂಕ್ತ ನ್ಯೂಸು ಸಾದರಪಡಿಸುವ ಚಿತ್ರಕಲೆ ಹಾಗೂ ಕ್ಲೇ ಮಾಡೆಲಿಂಗ್ ಸ್ಪರ್ಧೆ. ಈ ಸ್ಪರ್ಧೆಯನ್ನು ಮಾಡಬೇಕು ಅನ್ನುವಂಥ ಒಂದು ಯೋಜನೆಯನ್ನಿಟ್ಟಾಗ ನಮಗೆ ನಮ್ಮ ಬೆಂಬಲಕ್ಕೆ ಪ್ರಥಮವಾಗಿ ನಿಂತವರು ಲೋಬೋ ಫೌಂಡೇಶನ್ನ ನಿರ್ದೇಶಕರು ಹಾಗೂ ಸೂಕ್ತ ನ್ಯೂಸ್ ಮೀಡಿಯಾ ನೆಟ್ವರ್ಕ್ನ ಪ್ರವರ್ತಕರಾದ ಜಾನ್ ವಿಲ್ಸನ್ ಲೋಬೋ ಅವರು. ಈ ಸೂಕ್ತ ನ್ಯೂಸ್ ಇಷ್ಟರ ಮಟ್ಟಕ್ಕೆ ಬೆಳೆಯಬೇಕಾದ್ರೆ ಪ್ರಮುಖ ಕಾರಣ ಅವರೇ ಅಂತ ಹೇಳ್ಬೋದು. ಮುಂದಿನ ಪ್ರಾಯೋಜಕತ್ವದಲ್ಲಿ ಅಪೂರ್ವ ಜ್ಯುವೆಲ್ಲರ್ಸ್ನ ಸುನಿಲ್ ಸರ್, ಅದೇ ರೀತಿ ಗುರು ಕಮ್ಯುನಿಕೇಷನ್ನ ರಾಘವೇಂದ್ರ ಭಟ್ ಇವರಲ್ಲಿ ಕೇಳಿಕೊಂಡಾಗ ಪ್ರೀತಿಯಿಂದ ಮಕ್ಕಳ ಪ್ರತಿಭೆಗೆ ನಾವು ಪ್ರೋತ್ಸಾಹವನ್ನು ನೀಡುತ್ತೇವೆ, ನೀವು ಕಾರ್ಯಕ್ರಮವನ್ನು ಮಾಡಿ ನಾವು ಪ್ರೋತ್ಸಾಹ ಖಂಡಿತ ನೀಡ್ತೇವೆ ಅನ್ನೋಂಥ ಮಾತನ್ನು ನೀಡಿ ಇಂದು ಅಭೂತಪೂರ್ವ ಕಾರ್ಯಕ್ರಮವನ್ನು ಆಯೋಜಿಸಲು ಸಾಧ್ಯವಾಗಿದೆ. ವೇದಿಕೆಯ ಮೇಲೆ ಸೋನು ಲಮಾನಿ ಸರ್ ಇದ್ದಾರೆ, ಹಿರಿಯ ಕಾಂಗ್ರೆಸ್ ಚಿಂತಕರು ಹಾಗೆ ಉದ್ಯಮಿಗಳು. ಅವರದ್ದು ಹಾಗೂ ನನ್ನ ಸ್ನೇಹ ಒಂದು 40 ದಿನಗಳದ್ದು ಮಾತ್ರ. 40 ದಿನಗಳಲ್ಲಿ ಒಂದು 3 ಬಾರಿ ಅವರಲ್ಲಿ ನಾನು ಫೋನಲ್ಲಿ ಸಂಪರ್ಕ ಮಾಡಿ ಮಾತಾಡಿದ್ದೇನೆ ಅಷ್ಟೇ. ಆದರೆ ಸೂಕ್ತ ನ್ಯೂಸ್ನ ಈ ಆಮಂತ್ರಣಕ್ಕೆ ಬೆಂಗಳೂರಿನಿಂದ ಇಲ್ಲಿಯವರೆಗೆ ಬಂದು ಸೂಕ್ತ ವಾಹಿನಿಯ ಸರ್ವತೋಮುಖ ಅಭಿವೃದ್ಧಿಗೆ ನಾನು ಯಾವತ್ತೂ ನಿಮ್ಮ ಜೊತೆ ಇದ್ದೇನೆ ಅನ್ನುವಂತಹ ಒಂದು ಭರವಸೆಯ ಮೂಲಕ ನಮಗೆ ಒಂದು ಖುಷಿಯ ವಿಚಾರವನ್ನು ನೀಡಿದ್ದಾರೆ. ಸರಿ, ತಮಗೆ ಸೂಕ್ತ ನ್ಯೂಸ್ನ ಆಡಳಿತ ಹಾಗೂ
ಸಿಬ್ಬಂದಿಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ವೇದಿಕೆಯ ಮೇಲೆ ಅದೇ ರೀತಿ ಸೌತಡ್ಕ ಫರ್ನಿಚರ್ನ ಮಾಲಕರಿದ್ದಾರೆ. ನಮ್ಮ ಸೂಕ್ತ ನ್ಯೂಸ್ ವಾಹಿನಿಯಲ್ಲಿ ಎಷ್ಟೆಲ್ಲ ಫರ್ನಿಚರ್ ಇದೆಯೋ ಅದು ಸೌತಡ್ಕ ಫರ್ನಿಚರದ್ದು. ಒಳ್ಳೆ ರೀತಿಯ ಒಂದು ದರದಲ್ಲಿ ನಮಗೆ ನೀಡಿದ್ದೀರಿ, ತಮಗೂ ಧನ್ಯವಾದಗಳು. ಅದೇ ರೀತಿ ಸ್ಪರ್ಶ ಕಲಾಮಂದಿರ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ಒಂದು ನಮಗೆ ಸ್ಟುಡಿಯೋದಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಮಕ್ಕಳಿಗೆ ಆಯೋಜನೆ ಮಾಡುವಷ್ಟು ಸ್ಥಳಾವಕಾಶ ಇಲ್ಲ. ಹೀಗೆ ನಮ್ಮ ಸರಲ್ಲಿ ಸುಭಾಷ್ ಚಂದ್ರ ಸರಲ್ಲಿ ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿ ಅತ್ಯಂತ ಕಡಿಮೆ ದರದಲ್ಲಿ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀವು ನೀಡುತ್ತಿದ್ದೀರಿ. ಅತ್ಯಂತ ಕಡಿಮೆ ದರದಲ್ಲಿ ನಮಗೆ ಈ ಒಂದು ಹಾಲಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀರಿ ಸರ್, ತಮಗೂ ಧನ್ಯವಾದಗಳು. ಅದೇ ರೀತಿ ನನ್ನ ಸ್ನೇಹಿತರು, ಬಹಳ ವರ್ಷದ ಸ್ನೇಹಿತರು, ಬಹಳ ನಮಗೆ ಪ್ರೋತ್ಸಾಹವನ್ನು ನೀಡುತ್ತಿರುವ ಶ್ರೇಯಸ್ ಇಂಜಿನಿಯರಿಂಗ್ ಇದರ ಮಾಲಕರಾದ ಯೋಗೀಶ್ ಪೂಜಾರಿ ಅವರೇ, ನಿರಂತರವಾಗಿ ನೀವು ಪ್ರೋತ್ಸಾಹವನ್ನು ನೀಡುತ್ತೀರಿ, ನಿಮಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಆಲ್ವಿನ್ ಸರ್ ಅವರು ಸೂಕ್ತ ನ್ಯೂಸ್ ವಾಹಿನಿಯ ಆರಂಭದಿಂದಲೂ ಈಗಿನವರೆಗೂ ನಮ್ಮ ಜೊತೆಗೆ ಇದ್ದು ಪ್ರೋತ್ಸಾಹವನ್ನು ನೀಡ್ತಾ ಇದ್ದೀರಿ, ತಮಗೂ ಧನ್ಯವಾದಗಳು. ಮುಂದಕ್ಕೆ ಚಿತ್ರಕಲೆ, ನಾನು ಕೂಡ ಒಬ್ಬ ಕಲಾವಿದ, ಚಿತ್ರಕಲಾವಿದ. ಅದು ಹೇಗೆ ನಾನು ಚಿತ್ರಕಲಾವಿದ ಆದೇನು ಅನ್ನುವಕ್ಕೆ ಮೂಲ ಕಾರಣ ನನ್ನ ಗುರುಗಳು ಇಲ್ಲೇ ಇದ್ದಾರೆ, ಮುರಳೀಕೃಷ್ಣ ಸರ್ ಅವರು. ವಯಸ್ಸಲ್ಲಿ ನಾನು ಅವರಿಗಿಂತ ಸ್ವಲ್ಪ ಜಾಸ್ತಿಯಾಗಿ ಕಾಣ್ತೇನೆ, ಆದರೆ 8, 9, 10ನೇ ತರಗತಿಯಲ್ಲಿ ಚಿತ್ರಕಲಾ ವಿಭಾಗದಲ್ಲಿ ಅವರು ನನಗೆ ಶಿಕ್ಷಕರು. ಡ್ರಾಯಿಂಗ್ ಗ್ರೇಡ್ ಪರೀಕ್ಷೆಯಲ್ಲಿ ಅಂದು ನಾವು ಬಡತನದ ಕುಟುಂಬ, ನಮಗೆ ಅಷ್ಟು ಡ್ರಾಯಿಂಗ್ ಒಂದು 200-300 ರೂಪಾಯಿ 500 ರೂಪಾಯಿ ಖರ್ಚು ಮಾಡಿ ಗ್ರೇಡ್ ಎಕ್ಸಾಮಲ್ಲಿ ಪಾಲ್ಗೊಳ್ಳಲು ನಮಗೆ ಅವತ್ತು ಅವಕಾಶ ಇರಲಿಲ್ಲ. ಆ ಸಮಯದಲ್ಲಿ ಆ ಶುಲ್ಕವನ್ನು ಸರಿ ಭರಿಸಿ ನನ್ನನ್ನು ಗ್ರೇಡ್ ಎಕ್ಸಾಮಿಗೆ ಕುಳಿತುಕೊಳ್ಳಿಸಿ ಒಳ್ಳೆ ದರ್ಜೆಯಲ್ಲಿ ಪಾಸಾಗಲು ಕಾರಣಕರ್ತರಾಗಿದ್ದಾರೆ. ಸರಿ, ಈ ವೇದಿಕೆಯಲ್ಲಿ ನಿಮಗೆ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಮತ್ತೊಬ್ಬರು ತೀರ್ಪುಗಾರರು ನಯನ ಆಚಾರ್ಯ, ಇವರು ಕೂಡ ಕಲಾವಿದರು. ಬಹಳ ಒಂದು ಟಫ್ ಕಾಂಪಿಟೇಷನ್ ಇತ್ತು ಇವತ್ತು. ಕ್ಲೇ ಮಾಡಲಿಂಗ್ ಆಗಿರ್ಬೋದು ಅಥವಾ ಚಿತ್ರಕಲೆ ಆಗಿರ್ಬೋದು, ಒಳ್ಳೆ ರೀತಿಯಲ್ಲಿ ಒಂದು ತೀರ್ಪನ್ನು ನೀಡಿರುತ್ತಾರೆ, ತಮಗೂ ಧನ್ಯವಾದಗಳು. ಅತಿ ಮುಖ್ಯವಾಗಿ ಸಾಧಾರಣ 15 ವರ್ಷಗಳಿಂದ ನನ್ನ ಜೊತೆ ಇದ್ದುಕೊಂಡು ಸೂಕ್ತ ನ್ಯೂಸ್ನ ಬೆಳವಣಿಗೆ ಕಾರಣೀಕರ್ತರಾದ ನೋವೆಲ್ ಸರ್ ನನ್ನ ಜೊತೆ ಇದ್ದಾರೆ. ನಿಮ್ಮ ಒಂದು ಪ್ರೋತ್ಸಾಹವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇನೆ. ಸೂಕ್ತ ನ್ಯೂಸ್ 6 ವರ್ಷದಿಂದ ಇದೇ ರೀತಿಯ ನಿರಂತರ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದೆ. ನಾನೊಬ್ಬ ಕಲಾವಿದನಾಗಿ ಕಲೆಯನ್ನು ಪ್ರೋತ್ಸಾಹಿಸಬೇಕು, ಪ್ರತಿಭೆಯನ್ನು ಲೋಕಮುಖಕ್ಕೆ ಪಡಿಸಬೇಕೆಂಬ ಉದ್ದೇಶದಿಂದ ಇಂತಹ ಒಂದು ಕಾರ್ಯಕ್ರಮವನ್ನು ನಾವು ಆರಂಭಿಸಿದ್ದೇವೆ. ನಿಮ್ಮ ಪ್ರತಿಭೆ ಇಲ್ಲಿ ಸಾಧಾರಣ ಇವತ್ತು 100ರಿಂದ 120 ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ತೋರ್ಪಡಿಸಿದ್ದೀರಿ. ಪ್ರಥಮ, ದ್ವಿತೀಯ, ತೃತೀಯ ಬರುವಂತಹದ್ದು ಅದು ಮುಖ್ಯವಲ್ಲ, ನಾವು ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಮುಖ್ಯ. ತಮಗೆ ಪ್ರೈಸ್ ಬಂದಿಲ್ಲ ಅನ್ನುವಂತಹ ಕೊರಗು ನಿಮಗೆ ಬೇಡ. ಕಳೆದ ಬಾರಿಯೂ ನಾನು ಇದೇ ಮಾತನ್ನು ಹೇಳಿದ್ದೆ. ಸೂಕ್ತ ನ್ಯೂಸ್ ಇಂತಹ ಕಾರ್ಯಕ್ರಮವನ್ನು ನಿರಂತರವಾಗಿ ಆಯೋಜನೆ ಮಾಡಿಕೊಂಡು ಬರ್ತಾ ಇರುತ್ತೆ. ಇಂದು ನೀವು ಪ್ರಥಮ, ದ್ವಿತೀಯ ಅಥವಾ ತೃತೀಯ ಬಹುಮಾನ ಬಂದಿಲ್ಲ ಅನ್ನುವಂತಹ ಒಂದು ಕೊರಗನ್ನು ಬಿಟ್ಟುಬಿಡಿ. ಮುಂದಿನ ಸೂಕ್ತ ನ್ಯೂಸ್ ಆಯೋಜನೆ ಮಾಡುವಂತಹ ಕಾರ್ಯಕ್ರಮದಲ್ಲಿ ಮಗದೊಮ್ಮೆ ಭಾಗವಹಿಸಿ ಅಂದಿನ ಒಂದು ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಳ್ಳಿ ಅನ್ನುವಂತಹ ಒಂದು ಮಾತನ್ನು ಹೇಳುತ್ತಾ
ಅವಕಾಶಕ್ಕಾಗಿ ಧನ್ಯವಾದಗಳು. ವಂದನೆಗಳು ಸರ್. ಇದೀಗ ಎಲ್ಲರೂ ಕೂಡ ತುಂಬ ಕಾತುರದಿಂದ ಕಾಯ್ತಾ ಇರುವಂತಹ ಸಮಯ ಅಂತೂ ಬಂದೇ ಬಿಟ್ಟಿದೆ. ಈ ಒಂದು ಸ್ಪರ್ಧೆಯ ಫಲಿತಾಂಶವನ್ನು ಪ್ರಕಟಿಸುವಂತಹ ಸಮಯ. ಫಲಿತಾಂಶದ ಪಟ್ಟಿಯನ್ನು ಓದಿ ಹೇಳಲು ಇದೀಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಸೂಕ್ತ ನ್ಯೂಸ್ ವಾಹಿನಿಯ ಸಿಬ್ಬಂದಿಯಾಗಿರುವಂಥ ರಮ್ಯಾ ಶ್ರೀನಿವಾಸ್ ಇವರು. ಸ್ಪರ್ಧೆಯ ಅತ್ಯಂತ ಕಾತುರತೆಯಿಂದ ಕಾಯ್ತಿದ್ದ ಕ್ಷಣ ಈಗ ಬಂದಿದೆ. ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ರೀತಿಯ ಪ್ರತಿಭೆ ಇದ್ದೇ ಇರುತ್ತೆ. ಅದನ್ನು ನಾವು ಉಪಯೋಗಿಸ್ಕೊಂಡು ಸಿಗೋ ಅವಕಾಶಗಳನ್ನು ಬಳಸ್ಕೊಂಡು ಮುಂದೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಗಣೇಶ ಚತುರ್ಥಿ ಪ್ರಯುಕ್ತ ನಮ್ಮ ಸೂಕ್ತ ನ್ಯೂಸ್ ಚಾನೆಲ್ ಸದಾ ಹೊಸತನದೊಂದಿಗೆ ಮಕ್ಕಳ ಪ್ರತಿಭೆಯನ್ನು ಉದ್ದೇಶಿಸುವ ಉದ್ದೇಶದಿಂದ ಕ್ಲೇ ಮಾಡಲಿಂಗ್ ಹಾಗೂ ಡ್ರಾಯಿಂಗ್ ಸ್ಪರ್ಧೆಯನ್ನು ಆಯೋಜಿಸಿದ್ವು. ಈ ಸ್ಪರ್ಧೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಭಾಗವಹಿಸಿ ತಮ್ಮ ಕಲೆಯನ್ನು ಸುಂದರವಾಗಿ ಪ್ರದರ್ಶಿಸಿದ್ದಾರೆ. ಇಲ್ಲಿ ಯಾರು ಗೆದ್ರು ಯಾರು ಗೆಲ್ಲಿಲ್ಲ ಅನ್ನೋದು ಮುಖ್ಯವಲ್ಲ, ಎಲ್ಲ ಮಕ್ಕಳು ತುಂಬ ಕ್ರಿಯೇಟಿವ್ ಆಗಿ ಅವರ ವರ್ಕನ್ನು ಅವರು ಮಾಡಿದ್ದಾರೆ. ಇದೀಗ ಈ ಸ್ಪರ್ಧೆಯ ಬಹುಮುಖ್ಯ ಘಟ್ಟ, ಸ್ಪರ್ಧೆಯ ಫಲಿತಾಂಶ ಪ್ರಕಟಿಸುವ ಸಮಯ. ಜೋಶ್ ಕಾಣ್ತಾ ಇಲ್ಲ ಮಕ್ಕಳಲ್ಲಿ. ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದೀರಾ? ಬೇಡವಾ ರಿಸಲ್ಟ್ ಹೇಳೋದು? ಬೇಡಲ್ಲ. ಯಾವ್ದು ರಿಸಲ್ಟ್ ಫಸ್ಟ್ ಹೇಳುವ? ಕ್ಲೇ ಮಾಡಲಿಂಗ್ ಆಗ್ಬೋದಾ, ಡ್ರಾಯಿಂಗ್ ಆಗ್ಬೋದಾ? ಕೇಳ್ತಾ ಇಲ್ಲ ಯಾವುದಂತ. ಓಕೆ, ಯಾವ ರಿಸಲ್ಟ್ ಫಸ್ಟ್ಗೆ ಹೇಳೋಣ ಅಂತ ಹೇಳುವಾಗ ಎರಡು ಕಡೆಯಿಂದ ಒಂದೇ ಆನ್ಸರ್ ಬಂತು. ಸೊ ನಾನು ಎರಡನ್ನ ತೆಗೆದುಕೊಳ್ಳುವುದಿಲ್ಲ, ಸಮಾಧಾನಕರ ಬಹುಮಾನವನ್ನು ನಾನು ಫಸ್ಟ್ ಹೇಳ್ತೇನೆ. ಓಕೆ, ಯಾರಾದರೂ ಗೆಲುವು ಸಾಧಿಸಿದರೆ ಕೆಲವರಿಗೆ ಜಯ ಸಿಗದೇ ಇರ್ಬೋದು, ಆದರೆ ಪ್ರತಿಯೊಬ್ಬರೂ ತಮ್ಮದೇ ಆದ ಶ್ರಮ ಮತ್ತು ಪ್ರತಿಭೆಯನ್ನು ತೋರಿಸಿದ್ದಾರೆ. ಆ ಪ್ರಯತ್ನಕ್ಕೆ ಗೌರವ ಸೂಚಕವಾಗಿ, ಪ್ರೋತ್ಸಾಹದ ಸಂಕೇತವಾಗಿ ನಾವು ಸಮಾಧಾನಕರ ಬಹುಮಾನಗಳನ್ನು ನೀಡ್ತಾ ಇದ್ದೇವೆ. ಸಮಾಧಾನಕರ ಬಹುಮಾನಗಳ ಪಟ್ಟಿಯನ್ನು ನಾ ಇಲ್ಲಿ ಓದ್ತೇನೆ, ಕ್ರಮ ಪ್ರಕಾರವಾಗಿ ಬರಬೇಕು. ಕ್ಲೇ ಮಾಡಲಿಂಗಲ್ಲಿ ಜೂನಿಯರ್ ವಿಭಾಗ ಅಂದರೆ 5th to 7th ಸ್ಟ್ಯಾಂಡರ್ಡ್ C1 ಕ್ಯಾಟಗರಿ, ಕೃತಿಕ್ 7th ಸ್ಟ್ಯಾಂಡರ್ಡ್ ರೋಟರಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮೂಡಬಿದ್ರೆ. ಇವರಿಗೆ ಮಾಲಕರು, ಸ್ಪರ್ಶ ಕಲಾ ಮಂದಿರದ ಮಾಲಕರು ಶ್ರೀ ಸುಭಾಷ್ ಚಂದ್ರ ಜೈನ್ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಓಕೆ, ಇನ್ನೋರ್ವ ಕ್ಲೇ ಮಾಡಲಿಂಗ್ C1 ಕ್ಯಾಟಗರಿ PL ಪೂರ್ವಿಕ್ 5th ಸ್ಟ್ಯಾಂಡರ್ಡ್ PM ಶ್ರೀ ಗವರ್ಮೆಂಟ್ RMSC ವಿಟ್ಲ. ಜೋರಾದ ಕೈ ಚಾಪ್ಪಳೆಯೊಂದಿಗೆ. ಎಸ್, ಕ್ಲೇ ಮಾಡಲಿಂಗ್ C2 ಅಂದರೆ 8th to 10th ಸೀನಿಯರ್ ವಿಭಾಗದಲ್ಲಿ ಸುಕ್ಷಿತ್ 10th ಸ್ಟ್ಯಾಂಡರ್ಡ್ ಇನ್ಫೆಂಟ್ ಜೀಸಸ್ ಹಿರಿಯ ಪ್ರೈಮರಿ ಸ್ಕೂಲ್ ಮೊಡಂಕಾಪ್. ಇವರಿಗೆ ಮಾಲಕರು ಸ್ಪರ್ಶ ಕಲಾ ಮಂದಿರದ ಸುಭಾಷ್ ಚಂದ್ರ ಜೈನ್ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಇನ್ನೋರ್ವರು ಶನ್ವಿತ್ 9th ಸ್ಟ್ಯಾಂಡರ್ಡ್ ಇನ್ಫೆಂಟ್ ಜೀಸಸ್ ಹಿರಿಯ ಪ್ರೈಮರಿ ಸ್ಕೂಲ್ ಮೊಡಂಕಾಪ್. ಇದೀಗ ಡ್ರಾಯಿಂಗ್ C1 ಕ್ಯಾಟಗರಿ 5th to 7th ಜೂನಿಯರ್ ವಿಭಾಗದಲ್ಲಿ ಪ್ರಾಪ್ತಿ 7th ಸ್ಟ್ಯಾಂಡರ್ಡ್ SVS ವಿದ್ಯಾಗಿರಿ. ಇವರಿಗೆ ವಕೀಲರಾದ ಅಲ್ವಿನ್ ಸರ್ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವರು ಅಭಿನಯ್ 6th ಸ್ಟ್ಯಾಂಡರ್ಡ್ LCR ಇಂಡಿಯನ್ ಸ್ಕೂಲ್ ಕುಕ್ಕೆ ಪದಾವ್. ಅಭಿನಯ್ ಅಭಿನಯ್ 6th ಸ್ಟ್ಯಾಂಡರ್ಡ್
ವಿಭಾಗದಲ್ಲಿ C2 ಕ್ಯಾಟಗರಿಯಲ್ಲಿ 8 to 10 ಸೀನಿಯರ್ ವಿಭಾಗದಲ್ಲಿ ಸ್ಪಂದನಾ ಜೆ ಶೆಟ್ಟಿ 9 ಸ್ಟ್ಯಾಂಡರ್ಡ್ SVS ವಿದ್ಯಾಗಿರಿ ಬಂಟ್ವಾಳ. ಇವರಿಗೆ ತೀರ್ಪುಗಾರರಾದಂತಹ ನಯನ ಆಚಾರ್ಯರವರು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಇನ್ನೋರ್ವರು ಭೂವಿ 9 ಸ್ಟ್ಯಾಂಡರ್ಡ್ SLMP ಪಾನೆಮಂಗಳೂರು. ಎಸ್, ಥ್ಯಾಂಕ್ ಯು. ಸಮಾಧಾನಕರ ಬಹುಮಾನಗಳನ್ನು ಘೋಷಿಸಿ ಆಯಿತು. ಇನ್ನು ತಡ ಮಾಡುವುದೇ ಬೇಡ. ಈ ಕ್ಷಣ ಎಲ್ಲರೂ ಕಾಯ್ತಾ ಇರುವುದು ಯಾವುದಕ್ಕೆ? ಬೇಡವಾ ರಿಸಲ್ಟ್? ಜೋಶ್ ಬೇಕಲ್ಲ? ಎಸ್, ಓಕೆ. ಹಾಗಾದರೆ ಇನ್ನು ಕಾಯಿಸದೆ ಈಗಲೇ ಮೊದಲ ಫಲಿತಾಂಶವನ್ನು ಘೋಷಿಸೋಣ. ಮೊದಲಿಗೆ ನಾನು ಎಲ್ಲ ಕಾಂಪಿಟೇಷನ್ ಅಂದರೆ ಡ್ರಾಯಿಂಗ್, ಕ್ಲೇ ಮಾಡಲಿಂಗ್ C1 C2 ಕ್ಯಾಟಗರಿಯಲ್ಲಿ 3rd ಪ್ರೈಸಿಂದ ಸ್ಟಾರ್ಟ್ ಮಾಡ್ತೇನೆ. ಓಕೆ, ಆಗ್ಬೋದಲ್ಲ? ಓಕೆ. ಡ್ರಾಯಿಂಗ್ ಕಾಂಪಿಟೇಷನ್ C1 ಕ್ಯಾಟಗರಿ 5th to 7th ಸ್ಟ್ಯಾಂಡರ್ಡ್ ಧ್ಯಾನ 7th ಸ್ಟ್ಯಾಂಡರ್ಡ್ ದಡ್ಡಲ್ಕಾಡು. ಇವರಿಗೆ ಅಧ್ಯಕ್ಷರು ಕನ್ನಡಿಗ ಪತ್ರಕರ್ತರ ಸಂಘದ ಶ್ರೀ ರೋನ್ಸ್ ಬಂಟ್ವಾಳ ಕೊಡಬೇಕಾಗಿ. ಓಕೆ. ಇವರಿಗೆ ಶ್ರೀ ನಾಗೇಶ್ ಸಾಲ್ಯನ್ ಮಾಲಕರು ಸೌತಡ್ಕ ಫರ್ನಿಚರ್ ಬಂಟ್ವಾಳ ಇವರು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. C2 ಕ್ಯಾಟಗರಿ ಡ್ರಾಯಿಂಗ್ ಇದರಲ್ಲಿ 8 to 10 ಸ್ಟ್ಯಾಂಡರ್ಡ್ 3rd ಪ್ರೈಸ್ ಗೋಸ್ ಟು ಪ್ರತೀಕ್ಷಾ ಕೊಯ್ಲಾ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಕೊಯ್ಲಾ. ಪ್ರತೀಕ್ಷಾ ಇವರಿಗೆ ನಾಗೇಶ್ ಸಾಲ್ಯನ್ ಮಾಲಕರು ಸೌತಡ್ಕ ಫರ್ನಿಚರ್ ಇವರೇ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಕ್ಲೇ ಮಾಡಲಿಂಗ್ C1 ಕ್ಯಾಟಗರಿ 5th to 7th ಸ್ಟ್ಯಾಂಡರ್ಡ್ 3rd ಪ್ರೈಸ್ ಗೋಸ್ ಟು ರಾಕೇಶ್ 6th ಸ್ಟ್ಯಾಂಡರ್ಡ್ ಸಂತ ಪಾರ್ಥ ಸ್ಕೂಲ್ ಕುಕಿಪಾಡಿ. ಇವರಿಗೆ ಸೌತಡ್ಕ ಫರ್ನಿಚರ್ ಬಂಟ್ವಾಳ ಮಾಲಕರಾದಂತಹ ಶ್ರೀ ನಾಗೇಶ್ ಸಾಲ್ಯನ್ ಇವರು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. C2 category 8 to 10th standard 3rd prize goes to Manasvi P Shetty 8 English medium school Sitakatte. ಇವರಿಗೆ ನಾಗೇಶ್ ಸಾಲ್ಯನ್ ಅವರು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಸೆಕೆಂಡ್ ಪ್ರೈಸ್ ಹೇಳ್ತೇನೆ. ಡ್ರಾಯಿಂಗ್ ಕಾಂಪಿಟೇಷನ್ C1 ಕ್ಯಾಟಗರಿ 5th to 7th ಸ್ಟ್ಯಾಂಡರ್ಡ್ ಸೆಕೆಂಡ್ ಪ್ರೈಸ್ ಗೋಸ್ ಟು ಲಕ್ಷ್ ಆಚಾರ್ಯ 5th ಸ್ಟ್ಯಾಂಡರ್ಡ್ ಇನ್ಫೆಂಟ್ ಜೀಸಸ್ ಹಿರಿಯ ಇಂಗ್ಲಿಷ್ ಮೀಡಿಯಂ ಮೊಡಂಕಾಪು. ಇವರಿಗೆ ತೀರ್ಪುಗಾರರಾದಂತಹ ಮುರಳಿ ಕೃಷ್ಣ ಸರ್ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಿಭಾಗದಲ್ಲಿ C2 ಕ್ಯಾಟಗರಿ 8 to 10th ಸ್ಟ್ಯಾಂಡರ್ಡ್ ಸೆಕೆಂಡ್ ಪ್ರೈಸ್ ಗೋಸ್ ಟು ಪೂರ್ವಿಕಾ MD 10th ಸ್ಟ್ಯಾಂಡರ್ಡ್ ಕಾವಲಮುಡೂರು ಕಾವಲ್ಕಟ್ಟೆ. ಎಸ್, ಇವರಿಗೆ ತೀರ್ಪುಗಾರರಂತಹ ಮುರಳಿ ಕೃಷ್ಣ ಸರ್ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಸ್ಟ್ಯಾಂಡರ್ಡ್. ಸೆಕೆಂಡ್ ಪ್ರೈಸ್ ಗೋಸ್ ಟು ಕ್ಲೇ ಮಾಡಲಿಂಗ್ ಅಲ್ಲಿ ಆರ್ಯನ್ 6th ಸ್ಟ್ಯಾಂಡರ್ಡ್ PM ಶ್ರೀ ಗವರ್ಮೆಂಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ದಡ್ಡಲ್ಕಾಡು. ಇವರಿಗೆ ಯೋಗೀಶ್ ಪೂಜಾರಿ ಅವರು ಕೊಡಬೇಕಾಗಿ ಕೇಳಿಕೊಳ್ತಾ ಇದೆ. C2 category 8th to 10th standard. Second prize goes to Vaishnavi R. Kotyan 9th BRMPC Bantwal. ಇವರಿಗೆ ವಕೀಲರಾದಂತಹ ಆಲ್ವಿನ್ ಕೊಡಬೇಕಾಗಿ ಕೇಳ್ತಾರೆ. ಇನ್ನು ಉಳಿದಿರೋದು ಪ್ರಥಮ ಬಹುಮಾನ ಮಾತ್ರ. ಹೇಳಬೇಕಾ ಬೇಡವಾ? ಬೇಡಲ್ಲ, ಹೋಗ್ತೇನೆ ನಾನು. ಓಕೆ, ಡ್ರಾಯಿಂಗ್ ಕಾಂಪಿಟೇಷನಲ್ಲಿ C1 ಕ್ಯಾಟಗರಿ 5th to 7th ಸ್ಟ್ಯಾಂಡರ್ಡ್. ಫಸ್ಟ್ ಪ್ರೈಸ್ ಗೋಸ್ ಟು ನಿಹಾರಿಕಾ 5th ಸ್ಟ್ಯಾಂಡರ್ಡ್ ಶ್ರೀರಾಮ ಸ್ಕೂಲ್ ಕಲ್ಲಡ್ಕ. ಇವರಿಗೆ ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಅಧ್ಯಕ್ಷರು ಶ್ರೀ ರೋನ್ಸ್ ಬಂಟ್ವಾಳ ಕೊಡಬೇಕಾಗಿ ಕೇಳ್ಕೊಳ್ತಾರೆ. ಶ್ರೀ ಸೋನು ಲಮಾನಿ ಅವರು ಕೊಡಬೇಕಾಗಿ ತಿಳಿಸಿದ್ದಾರೆ. ಓಕೆ, ಡ್ರಾಯಿಂಗ್ ಕಾಂಪಿಟೇಷನಲ್ಲಿ C2 ಕ್ಯಾಟಗರಿ 8th to 10th ಸ್ಟ್ಯಾಂಡರ್ಡ್. ಫಸ್ಟ್ ಪ್ರೈಸ್ ಗೋಸ್ ಟು ಸಾನ್ವಿ ಜಿ ರಾವ್ 10th ಸ್ಟ್ಯಾಂಡರ್ಡ್ SVS ಟೆಂಪಲ್ ಸ್ಕೂಲ್ ಬಂಟ್ವಾಳ. ಇವರಿಗೆ ಪ್ರವರ್ತಕರು ಸೂಕ್ತ ಮೀಡಿಯಾ ನೆಟ್ವರ್ಕಿನ ಜಾನ್ ವಿಲ್ಸನ್ ಲೋಬೋ ಅವರು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರೂ ನಿಲ್ಬೇಕು ಇಲ್ಲಿ, ಎಲ್ಲರೂ. ಕ್ಲೇ ಮಾಡಲಿಂಗ್ C1 ಕ್ಯಾಟಗರಿ 5th to 7th ಸ್ಟ್ಯಾಂಡರ್ಡ್. ಫಸ್ಟ್ ಪ್ರೈಸ್ ಗೋಸ್ ಟು ಓಂಕಾರ್ 7th ಸ್ಟ್ಯಾಂಡರ್ಡ್ ಇನ್ಫೆಂಟ್ ಜೀಸಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮೊಡಂಕಾಪು. ಇವರಿಗೆ ಕಾಂಗ್ರೆಸ್ ಚಿಂತಕರು ಹೋರಾಟಗಾರರಾಗಿರುವಂತಹ ಶ್ರೀ ಸೋನು ಲಮಾನಿ ಅವರು ಕೊಡಬೇಕಾಗಿ ಕೇಳಿಕೊಳ್ತಾ ಇದೆ. ಓಂಕಾರ್ 7th ಸ್ಟ್ಯಾಂಡರ್ಡ್ ಇನ್ಫೆಂಟ್ ಜೀಸಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮೊಡಂಕಾಪು. ಓಕೆ, ಕ್ಲೇ ಮಾಡಲಿಂಗ್ C2 ಕ್ಯಾಟಗರಿ 8th to 10th ಸ್ಟ್ಯಾಂಡರ್ಡ್. ಫಸ್ಟ್ ಪ್ರೈಸ್ ಗೋಸ್ ಟು ಮಹೇಶ್ 8th ಸ್ಟ್ಯಾಂಡರ್ಡ್ SVS ಟೆಂಪಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬಂಟ್ವಾಳ. ಇವರಿಗೆ ಉದ್ಯಮಿ ಕಾಂಗ್ರೆಸ್ ಚಿಂತಕರಾದಂತಹ ಶ್ರೀ ಸೋನು ಲಮಾನಿ ಅವರು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಸ್, ಇದು ನಡೆದ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರು ತಮ್ಮದೇ ಆದ ವಿಶೇಷ ಪ್ರತಿಭೆಯನ್ನು ತೋರಿಸಿದ್ದಾರೆ. ಬಹುಮಾನ ಪಡೆದವರು ಮಾತ್ರವಲ್ಲ, ಭಾಗವಹಿಸಿದ ಎಲ್ಲರೂ ನಿಜವಾದ ವಿಜೇತರೆ. ಈ ಉತ್ಸಾಹ, ಸೃಜನಶೀಲತೆ ಹೀಗೆಯೇ ಮುಂದುವರಿಯಲಿ ಎಂದು ಹಾರೈಸ್ತಾ ನಮ್ಮ ಸೂಕ್ತ ನ್ಯೂಸ್ ಇಂತಹ ಇನ್ನಷ್ಟು ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಕೂಡ ಆಯೋಜಿಸುವ ಭರವಸೆ ನೀಡ್ತಾ ಇದ್ದೇವೆ. ಬಹುಮಾನ ಪಡೆದ ಎಲ್ರಿಗೂ ಧನ್ಯವಾದಗಳು.
ವಂದನೆಗಳು. ಇದೀಗ ಕಾರ್ಯಕ್ರಮದ ಕೊನೆಯ ಕ್ಷಣದಲ್ಲಿ ನಾವಿದ್ದೇವೆ. ನಾವು ನೀಡಿರುವಂತಹ ಕರೆಗೆ ಹೋಗೊಟ್ಟು ಬಹಳಷ್ಟು ಪ್ರೀತಿಯಿಂದ ಬಂದಿರುವಂತಹ ಎಲ್ಲರಿಗೂ ಕೂಡ ಧನ್ಯವಾದ ಸಮರ್ಪಣೆಯನ್ನು ಮಾಡಲು ಬರುತ್ತಿದ್ದಾರೆ ಯೋಗಿನಿ ಮಚ್ಚಿನ ಇವರು. ಆತ್ಮೀಯರೇ, ಊಟ ಎಷ್ಟೇ ಚೆನ್ನಾಗಿದ್ರು ಕೂಡ ಊಟದಲ್ಲಿ ಉಪ್ಪಿನಕಾಯಿ ಇಲ್ಲ ಅಂತ ಹೇಳಿದ್ರೆ ಹೇಗೆ ಅಲ್ವಾ? ಹಾಗೆ ಕಾರ್ಯಕ್ರಮ ಎಷ್ಟೇ ಚಂದ ಆದರೂ ಕೂಡ ಅದರಲ್ಲಿ ಧನ್ಯವಾದ ಸಮರ್ಪಣೆ ಆಗದೇ ಇದ್ರೆ ಅದು ಕಾರ್ಯಕ್ರಮ ಪರಿಪೂರ್ಣ ಅಂತ ಅನ್ಸೋದಿಲ್ಲ. ಹಾಗಾಗಿ ಇದೀಗ ಚಿಕ್ಕದಾಗಿ ಧನ್ಯವಾದ ಸಮರ್ಪಣೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ನಮ್ಮ ಜೊತೆಗೆ ಇದ್ದಂತಹ ಶ್ರೀಯುತ ಸೋನು ಲಾಮಣಿ ಸರ್, ಉದ್ಯಮಿಗಳು, ಕಾಂಗ್ರೆಸ್ ಚಿಂತಕರು ಹಾಗೆ ಹೋರಾಟಗಾರರ ಜೊತೆಗೆ ಸಮಾಜ ಸೇವಕರು ಸರ್, ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಸುಭಾಷ್ ಚಂದ್ರ ಜೈನ್ ಸರ್, ಮಾಲಕರು, ಸ್ಪರ್ಶಕಲಾ ಮಂದಿರ ಮೀಸಲು ಸರ್, ತಮಗೂ ಹೃತ್ಪೂರ್ವಕ ಧನ್ಯವಾದಗಳು. ಜೊತೆಗೆ ಶ್ರೀಯುತ ನಾಗೇಶ್ ಸಾಲಿಯನ್ ಸರ್, ಮಾಲಕರು ಸೌತಡ್ಕ ಫರ್ನಿಚರ್ ಬಂಟ್ವಾಳ ಸರ್, ತಮಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಪ್ರಾಯೋಜಕರಾಗಿರುವಂತಹವರು ಶ್ರೀಯುತ ಜಾನ್ ವಿಲ್ಸನ್ ಲೋಬೋ ಸರ್, ತಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಇಂದಿನ ಎಲ್ಲ ಅತಿಥಿಗಳಿಗೂ ಕೂಡ ಸ್ಮರಣಿಕೆಯ ಮುಖಾಂತರ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಸೂಕ್ತ ನ್ಯೂಸ್ ವಾಹಿನಿಯ ಮುಖ್ಯಸ್ಥರಾಗಿರುವಂತಹ ಪ್ರದೀಪ್ ಸರ್ ಅವರು ಸ್ಮರಣಿಕೆಯನ್ನ ನೀಡಿ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಎಷ್ಟೊತ್ತು ಇದ್ದಂಥವರು ಅಡ್ವೊಕೇಟ್ ಆಲ್ವಿನ್ ಸರ್, ತಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವರು ಕೂಡ ಸ್ಮರಣಿಕೆಯನ್ನ ನೀಡುವುದರ ಮುಖಾಂತರ ನೋವೆಲ್ ಸರ್ ಸ್ಮರಣಿಕೆಯನ್ನ ನೀಡುವುದರ ಮುಖಾಂತರ ಅಡ್ವೊಕೇಟ್ ಆಲ್ವಿನ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಯೋಗೇಶ್ ಸರ್ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ನಮಗೆ ಸಪೋರ್ಟ್ ಅನ್ನು ನೀಡ್ತಾ ಇರುವಂತಹ, ಬೆಂಬಲವನ್ನು ನೀಡ್ತಾ ಇರುವಂತವರು ಸರ್, ತಮಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಇಡೀ ದಿನ ನಮ್ಮ ಜೊತೆಗಿದ್ದು ಕಾರ್ಯಕ್ರಮಕ್ಕೆ ಸಹಕರಿಸಿರುವಂತವರು ನಮ್ಮ ತೀರ್ಪುಗಾರರಾಗಿರುವಂತಹ ಮುರಳಿ ಕೃಷ್ಣ ರಾವ್ ಸರ್, ನಗುಮುಖದ ಸರದಾರ ಅಂತಲೇ ಹೇಳ್ಬೋದು ಸರ್, ತಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಇವರಿಗೂ ಕೂಡ ಸ್ಮರಣಿಕೆಯನ್ನ ನೀಡುವುದರ ಮುಖಾಂತರ ನಮ್ಮ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಪ್ರದೀಪ್ ಸರ್ ಅವರು ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದಾರೆ. ಹಾಗೆ ಇನ್ನೋರ್ವರು ನಯನ ಆಚಾರ್ಯ ಫ್ರಮ್ ಉಡುಪಿ ಮೇಡಮ್, ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿರುವುದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಎಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಹುದೊಡ್ಡ ಮಟ್ಟದಲ್ಲಿ ಸಹಕಾರ ನೀಡಿರುವಂತವರು, ತೆರೆಮರೆಯಲ್ಲಿ ಇದು ಸಹಕಾರವನ್ನು ನೀಡಿರುವಂತವರು ನಮ್ಮ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಪ್ರದೀಪ್ ಸರ್, ತಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ನೋವೆಲ್ ಸರ್, ತಮಗೂ ಕೂಡ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ಇನ್ನೊಂದು ಸಹಕಾರವನ್ನು ನೀಡಿರುವಂತವರು AR ಗ್ಲೋಬಲ್ ಲಾಜಿಸ್ಟಿಕ್ ಪ್ರೈವೇಟ್ ಲಿಮಿಟೆಡ್ ಮುಂಬೈ, ಈ ಒಂದು ಸಂಸ್ಥೆ ಕೂಡ ಈ ಕಾರ್ಯಕ್ರಮದಲ್ಲಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಇನ್ನೋರ್ವರು ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನು ನೀಡಿರುವಂತಹವರು ಅಪೂರ್ವ ಜ್ಯುವೆಲ್ಲರ್ಸ್, ಈ ಇಡೀ ಸಂಸ್ಥೆಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದವನ್ನು ಈ ಒಂದು ಸಂದರ್ಭದಲ್ಲಿ ನೀಡ್ತಾ ಇದ್ದೇನೆ. ಹಾಗೆ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಸ್ಪರ್ಧಾಳುಗಳಿಗೆ, ಅವರಿಗೆ ಪ್ರೋತ್ಸಾಹವನ್ನು ನೀಡಿರುವಂತಹ ಎಲ್ಲ ಪೋಷಕರಿಗೆ, ಜೊತೆಗೆ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡಿ ಇಲ್ಲಿ ತನಕ ಕಳಿಸಿರುವಂತಹ ಎಲ್ಲ ಶಾಲೆಯ ಶಿಕ್ಷಕರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ, ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಧ್ವನಿವರ್ಧಕವನ್ನ ನೀಡಿರುವಂತವರು ಚಾಮುಂಡೇಶ್ವರಿ ಸೌಂಡ್ಸ್, ಕೈಕಂಬ ಬೀಸ್ ರೋಡು, ತಮಗೂ ಕೂಡ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಯಾರಾದರೂ ಚಾಮುಂಡೇಶ್ವರಿ ಸೌಂಡ್ಸ್, ಕೈಕಂಬ ಇದರ ಸಿಬ್ಬಂದಿಗಳಿದ್ರೆ ದಯವಿಟ್ಟು ವೇದಿಕೆ ಮೇಲೆ ಬಂದು ಸ್ಮರಣಿಕೆಯನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಂಸ್ಥೆಯ ಮಾಲಕರು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಧ್ವನಿವರ್ಧಕವನ್ನ ನೀಡಿರುವಂತಹ ಚಾಮುಂಡೇಶ್ವರಿ ಸೌಂಡ್ಸ್, ಕೈಕಂಬ ಬೀಸ್ ರೋಡ್, ತಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸಂಪೂರ್ಣ ಕಾರ್ಯಕ್ರಮದಲ್ಲಿ ಸಹಕರಿಸಿರುವಂತವರು ನಮ್ಮ ಸೂಕ್ತ ನ್ಯೂಸ್ ವಾಹಿನಿಯ ಕ್ಯಾಮರಾಮ್ಯಾನ್ಗಳಾಗಿರುವಂತಹ ಜಿತೇಶ್, ರಿತೇಶ್, ತಸ್ಮಿತ್, ಹಾಗೆ ಟೆಕ್ನಿಷಿಯನ್ ಆಗಿ ನಮ್ಮ ಜೊತೆಗೆ ಇದ್ದಂಥವರು ತ್ರಿಶಾಲ್, ಜೊತೆಗೆ ಗ್ರಾಫಿಕ್ ಡಿಸೈನ್ ಆಗಿರುವಂತಹ ದೀಕ್ಷಾ ಹಾಗೂ ಸುಮಾ, ಹಾಗೆ ರಿಜಿಸ್ಟ್ರೇಷನ್ ಅಲ್ಲಿ ನಮ್ಮ ಜೊತೆ ಸಹಕರಿಸಿರುವಂತಹ ಚೈತ್ರ, ಭಾರತಿ, ಇದರ ಜೊತೆಗೆ ಸತ್ಯಜಿತ್ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನು ನೀಡಿದ್ದಾರೆ. ಹಾಗೆ ತೆರೆಮರೆಯಲ್ಲಿ ಸಹಕರಿಸಿರುವಂತಹ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸಿಕೊಳ್ಳುತ್ತಾ ಉಪಹಾರವನ್ನ ನೀಡಿ ನಮ್ಮ ಜೊತೆಗೆ ಸಹಕರಿಸಿರುವಂತವರು ಗಂಗಾಧರ್ ಸರ್ ಅವರು ದಯವಿಟ್ಟು ವೇದಿಕೆಗೆ ಬಂದು ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಹಸಿವನ್ನ ನೀಗಿಸಿದಿರಿ ಇವತ್ತು ಮಕ್ಕಳದ್ದು, ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿರುವಂತಹ ಎಲ್ಲರಿಗೂ ಕೂಡ ಒಂದೇ ಮಾತಲ್ಲಿ ತುಂಬ ಹೃದಯದಿಂದ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ, ಕೆಲವಷ್ಟು ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ಕೊಡೋದು ಮಿಸ್ ಆಗಿದೆ, ಹಾಗಾಗಿ ಆ ಮಕ್ಕಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಪ್ರದೀಪ್ ಸರ್ ಇವರಿಗೆ ಸರ್ಟಿಫಿಕೇಟ್ ಅನ್ನು ನೀಡಿ ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತಾರೆ. ಎಸ್, ಹೋಗಿ ಮಕ್ಕಳೇ.
ಫೌಂಡೇಶನ್, ಶ್ರೀ ಗುರು ಕಮ್ಯುನಿಕೇಶನ್ಸ್ ಹಾಗೂ ಅಪೂರ್ವ ಜ್ಯುವೆಲ್ಲರ್ಸ್ ಪ್ರಾಯೋಜಕತ್ವದಲ್ಲಿ ಇಷ್ಟು ಹೊತ್ತು ಗಣೇಶ ಚತುರ್ಥಿಯ ಪ್ರಯುಕ್ತ ಸೂಕ್ತ ನ್ಯೂಸ್ ವಾಹಿನಿ ಸಾದರಪಡಿಸಿದ ಚಿತ್ರಕಲೆ ಸ್ಪರ್ಧೆ ಹಾಗೂ ಕ್ಲೇ ಮಾಡೆಲಿಂಗ್ ಸ್ಪರ್ಧೆ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಮತ್ತೊಂದು ಇಂತಹ ಬಹುದೊಡ್ಡ ಕಾರ್ಯಕ್ರಮದ ನಿರೀಕ್ಷೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನ ನೀಡ್ತಾ ಇದ್ದೀವಿ. ಸುದ್ದಿಯನ್ನ ನೀಡಿದ್ರ ಜೊತೆಗೆ ಕಲೆಗೂ ಪ್ರೋತ್ಸಾಹವನ್ನ ನೀಡ್ತಾ ಬರ್ತೀವಿ. ನಾವು ಆಗ್ಲೇ ಹೇಳಿದ್ದೀವಿ, ಇನ್ನೇನು ಕೆಲವೇ ದಿನಗಳಲ್ಲಿ ಸೂಕ್ತ ಸೂಪರ್ ಸಿಂಗರ್ ಅನ್ನುವಂತಹ ಒಂದು ಕಾರ್ಯಕ್ರಮ ನಮ್ಮ ಸೂಕ್ತ ನ್ಯೂಸ್ ವಾಹಿನಿಯ ಮುಖಾಂತರ ಪ್ರಸಾರವಾಗಲಿಕ್ಕಿದೆ. ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ರಿಜಿಸ್ಟ್ರೇಷನ್ ಆರಂಭವಾಗಿದೆ. ಸೂಕ್ತ ಸೂಪರ್ ಸಿಂಗರ್ ಈ ಒಂದು ರಿಯಾಲಿಟಿ ಶೋನಲ್ಲಿ ಯಾರಿಗಾದ್ರೂ ಭಾಗವಹಿಸಬೇಕು ಅನ್ನುವಂತಹ ಹಂಬಲ ಇದ್ರೆ ಖಂಡಿತವಾಗ್ಲೂ ಅಂತವರು ಈ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು. ಕೆಲವೇ ದಿನಗಳಲ್ಲಿ ಈ ಒಂದು ಸೂಕ್ತ ಸೂಪರ್ ಸಿಂಗರ್ ರಿಯಾಲಿಟಿ ಶೋನ ಆಡಿಷನ್ ಕೂಡ ನಡೀಲಿಕ್ಕಿದೆ. ಹೀಗಾಗಿ ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಮಕ್ಕಳಿಂದ ವಯಸ್ಸಾದವರ ತನಕ ಯಾರು ಕೂಡ ಈ ಒಂದು ಸೂಕ್ತ ಸೂಪರ್ ಸಿಂಗರ್ ನಲ್ಲಿ ಪಾಲು ಪಡಿಬಹುದು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಸಹಕರಿಸಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ಸೂಕ್ತ ನ್ಯೂಸ್ ವಾಹಿನಿ ಕಡೆಯಿಂದ ಮನದಾಳದ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನ ನೀಡ್ತಾ ಇದ್ದೀವಿ. ಒಂದು ಹೆಜ್ಜೆಯಿಂದ ಬದಲಾವಣೆ ಆರಂಭ. ಆ ಹೆಜ್ಜೆ ಇಲ್ಲಿಂದಲೇ ಪ್ರಾರಂಭ. ನಾವೆಲ್ಲ ಒಟ್ಟಿಗೆ ಸೇರಿ ಮುಂದಿನ ಭವಿಷ್ಯವನ್ನು ಕಟ್ಟೋಣ. ನಮ್ಮ ಅವಶ್ಯಕತೆ ಇರುವವರ ಜೊತೆ ನಾವು ನಿಲ್ಲುತ್ತೇವೆ. ಹಸಿದವರಿಗೆ ಅನ್ನದ ಜೊತೆ ಪ್ರೀತಿ, ಕಾಳಜಿ, ಬೆಂಬಲ ನೀಡುತ್ತೇವೆ. ಅಗತ್ಯ ಇದ್ದವರ ಬಳಿ ಹೋಗಿ ಶಿಕ್ಷಣ ನೀಡಿ ಅವರ ಬದುಕನ್ನ ಹಸಿದಾಗಿಸಿ ಕನಸು ನನಸಾಗಿಸುವ ಭರವಸೆ ನೀಡುತ್ತೇವೆ. ಎಲ್ಲ ಹಳ್ಳಿಗಳನ್ನ ಗುರುತಿಸಿ ಗೌರವಿಸಿ ಕಾಳಜಿ ವಹಿಸುತ್ತೇವೆ. ಪ್ರತಿಯೊಬ್ಬರ ಜೀವನವನ್ನ ಕಾಳಜಿ ಮಾಡುತ್ತೇವೆ. ಯಾಕೆಂದ್ರೆ ಯಾರೂ ಹಿಂದುಳಿಯಬಾರದು. ಪ್ರತಿಯೊಬ್ಬರ ಬದುಕನ್ನ ಗೌರವಿಸುತ್ತೇವೆ. ಯಾಕೆಂದ್ರೆ ಎಲ್ಲರ ಜೀವನವು ಅಮೂಲ್ಯ. ಗಿಡಗಳನ್ನ ನೆಟ್ಟು ಹಸಿರು ಬೆಳಕಿನ ಪ್ರಪಂಚ ನಿರ್ಮಿಸುತ್ತೇವೆ. ನಮ್ಮ ಕಾಳಜಿಗೆ ಮಿತಿಯೇ ಇಲ್ಲ. ಪ್ರತಿಯೊಬ್ಬರನ್ನ ಸಬಲೀಕರಣಗೊಳಿಸುತ್ತೇವೆ. ಯಾರು ಹಸಿವಿನಿಂದ ಬಳಲಬಾರದು. ಮಹಿಳೆಯರ ಬದುಕು ಬದಲಾದ್ರೆ ಸಮಾಜವೇ ಬದಲಾದಂತೆ. ಮಹಿಳಾ ಸಬಲೀಕರಣ ಮಾಡುತ್ತೇವೆ. ಘನತೆಯಿಂದ ಕಾಳಜಿ ಮಾಡುತ್ತೇವೆ. ಕಲಿಕೆಯಿಂದ ಬದಲಾವಣೆ, ಆ ಬದಲಾವಣೆಯಿಂದ ಪ್ರಗತಿ. ಯುವ ಮನಸ್ಸುಗಳಿಗೆ ಮಾರ್ಗದರ್ಶನ ನೀಡಿ ನಾಯಕತ್ವ ಬೆಳೆಸುತ್ತೇವೆ. ಎಲ್ಲರೂ ಒಟ್ಟಿಗೆ ಸೇರಿ ಕಾಳಜಿ ಮಾಡುತ್ತೇವೆ. ಯಾಕೆಂದ್ರೆ ಒಗ್ಗಟ್ಟು ನಮ್ಮನ್ನ ಗಟ್ಟಿಗೊಳಿಸುತ್ತದೆ. ಸಮಾಜ ಸೇವೆಗೆ ನೀಡುವ ಪ್ರತಿಯೊಂದು ಕೊಡುಗೆಯನ್ನ ನಿಷ್ಠೆಯಿಂದ ಮಾಡುತ್ತೇವೆ. ಎಂದೇ ಬದಲಾಗಿ. ಯಾಕೆಂದ್ರೆ ನಾಳೆ ಎಂದೇ ಆರಂಭವಾಗುತ್ತದೆ. ಪ್ರತಿ ಸಾಮರ್ಥ್ಯವನ್ನ ಗಣನೆಗೆ ತೆಗೆದುಕೊಳ್ಳುತ್ತೇವೆ. ಪ್ರತಿ ಸಹಾಯವು ಗಣನೀಯ. ಪ್ರತಿ ಸಹಾಯವು ಬದಲಾವಣೆ ತರುತ್ತದೆ. ಶಿಕ್ಷಣ ಸಬಲೀಕರಣಕ್ಕೆ ದಾನಿಗಳಾಗಿ. ಲೋಬೋ ಫೌಂಡೇಶನ್. ಬೆಳವಣಿಗೆ ಹಾಗೂ ಬದಲಾವಣೆಗೆ ಜೊತೆಗಿರೋಣ. ಉತ್ತಮ ಭವಿಷ್ಯವನ್ನು ಕಟ್ಟೋಣ.